ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಡಿಬಿಟಿಎಲ್ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಬಿಜೆಪಿ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೇಮರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ಇಂದು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾ ತಲಾಬ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, SAK ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ with luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IB Road, Raichur. ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲಾಡಳಿತದಿಂದ ಸಂಭ್ರಮದ ಗಣರಾಜ್ಯೋತ್ಸವ. ಪರಸ್ಪರ ಪ್ರೀತಿ ಗೌರವದಿಂದ ಮಾತ್ರ ಭವ್ಯ ಭಾರತ ನಿರ್ಮಾಣ ಸಾಧ್ಯ. ಸಚಿವ ಶರಣ ಪ್ರಕಾಶ್ ಪಾಟೀಲ್. ಮಹಾನಗರ ಪಾಲಿಕೆ 200 ಕೋಟಿ ಅನುದಾನ ನೀಡಲು ಸಿಎಂಗೆ ಒತ್ತಾಯ. ಸಚಿವ ಶರಣ ಪ್ರಕಾಶ್ ಪಾಟೀಲ್. ಕಲ್ಯಾಣ ಕರ್ನಾಟಕ ಸಮಸ್ಯೆಗಳ ಪರಿಹಾರಕ್ಕೆ ಪಟ್ಟು. ಸಚಿವರು ಹೋರಾಟಗಾರರ ಮಧ್ಯೆ ವಾಗ್ವಾದ. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಬಗ್ಗೆ ಕಾನೂನು ಸಂಶಯವಿದ್ದಲ್ಲಿ ಪೊಲೀಸರಿಗೆ ಮಾಹಿತಿ ನೀಡಿ. ಸಚಿವ ಶರಣ ಪ್ರಕಾಶ್ ಪಾಟೀಲ್. ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅಂಗಾಂಗ ದಾನ ಮಾಡಿದ ಕುಟುಂಬದ ಸದಸ್ಯರಿಗೆ ಸನ್ಮಾನಿಸಿ ಗೌರವಿಸಿದರು. ವಿವಿಧೆಡೆ ಸಂಭ್ರಮದ ಗಣರಾಜ್ಯೋತ್ಸವ ಧ್ವಜಾರೋಹಣ. ಕೋಲ್ಮಿಂಚು ಹೈಕು ಸಂಕಲನ ಲೋಕಾರ್ಪಣೆ. ಶ್ರಮಾಧ್ಯಯನ ಧ್ಯಾನದಿಂದ ಕಾವ್ಯ ಒಲಿಯಲಿದೆ. ಸಿದ್ದಲಿಂಗಪ್ಪ. ಕೋಟೆ ಕಂದಕ ರಾಜ್ ಕಾಲುವೆ ಒತ್ತುವರಿ ತೆರವಿಗೆ ಒತ್ತಾಯಿಸಿ ಸಚಿವರಿಗೆ ಮನವಿ. ವಿಮಾನ ನಿಲ್ದಾಣ ಭೂ ಸಂತ್ರಸ್ತರಿಗೆ ಸೂಕ್ತ ಪರಿಹಾರ. ನಿವೇಶನ ಸ್ಥಳೀಯರಿಗೆ ಉದ್ಯೋಗ ನೀಡಲು ಒತ್ತಾಯ. ಮತ್ತು ರಾಯಲ್ ಕಾನ್ಕಾರ್ಡ್ ಮತ್ತು ಯೂರೋ ಕಿಡ್ಸ್ ಪ್ರೀ ಸ್ಕೂಲ್ ಶಾಲೆಯಲ್ಲಿ ಕ್ರೀಡಾ ದಿನಾಚರಣೆ ಆಚರಿಸಲಾಯಿತು. ವಾರ್ತೆಗಳ ವಿವರ. ಪ್ರತಿಯೊಬ್ಬ ಭಾರತೀಯರಿಗೆ ಗಣರಾಜ್ಯೋತ್ಸವವು ಅತ್ಯಂತ ಮಹತ್ವದ ಹಾಗೂ ಭವ್ಯ ಭಾರತವನ್ನು ನಿರ್ಮಾಣ ಮಾಡುವ ದಿನ ಇದಾಗಿದ್ದು, ಇದಕ್ಕಾಗಿ ಪ್ರತಿಯೊಬ್ಬರೂ ಪಣ ತೊಡಬೇಕಾಗಿದೆ. ಪರಸ್ಪರ ಪ್ರೀತಿ ಗೌರವವಿದ್ದಾಗ ಮಾತ್ರ ಭವ್ಯ ಭಾರತ ನಿರ್ಮಾಣ ಮಾಡಲು ಸಾಧ್ಯ ಎಂದು ವೈದ್ಯಕೀಯ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಹೇಳಿದರು. ಪ್ರತಿಯೊಬ್ಬ ಭಾರತೀಯರಿಗೆ ಗಣರಾಜ್ಯೋತ್ಸವವು ಅತ್ಯಂತ ಮಹತ್ವದ ಹಾಗೂ ಭವ್ಯ ಭಾರತವನ್ನು ನಿರ್ಮಾಣ ಮಾಡುವ ದಿನ ಇದಾಗಿದ್ದು, ಇದಕ್ಕಾಗಿ ಪ್ರತಿಯೊಬ್ಬರೂ ಪಣ ತೊಡಬೇಕಾಗಿದೆ. ಪರಸ್ಪರ ಪ್ರೀತಿ ಗೌರವವಿದ್ದಾಗ ಮಾತ್ರ ಭವ್ಯ ಭಾರತ ನಿರ್ಮಾಣ ಮಾಡಲು ಸಾಧ್ಯ ಎಂದು ವೈದ್ಯಕೀಯ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಹೇಳಿದರು. ಅವರು ಇಂದು ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತದಿಂದ ಹಮ್ಮಿಕೊಂಡಿದ್ದ 76ನೇ ಗಣರಾಜ್ಯೋತ್ಸವ ದಿನಾಚರಣೆ ಸಮಾರಂಭದಲ್ಲಿ ರಾಷ್ಟ್ರೀಯ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ಅತಿ ದೊಡ್ಡ ಮತ್ತು ಅತ್ಯಂತ ವಿಶೇಷವಾದ ಪ್ರಜಾಪ್ರಭುತ್ವವನ್ನು ಹಾಗೂ ಸಮಾನತೆಯನ್ನು ಸಾರುವ ಭಾರತ ಜಗತ್ತಿನಲ್ಲಿಯೇ ಅತ್ಯಂತ ವಿಶೇಷವಾದ ಪ್ರಜಾಪ್ರಭುತ್ವವನ್ನು ಹೊಂದಿದೆ.
ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ದೇಶಕ್ಕೆ ನೀಡಿದ ಸಂವಿಧಾನವನ್ನು ಅರ್ಥೈಸಿಕೊಂಡು ಪ್ರತಿಯೊಬ್ಬರೂ ಸಂವಿಧಾನದ ಆಶಯದಲ್ಲಿ ನಡೆಯಬೇಕಾಗಿದೆ. ದೇಶದ ರಕ್ಷಣೆ, ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಲ್ಲಿ ಹಾಗೂ ಭಾರತ ದೇಶದ ಅಭಿವೃದ್ಧಿಗೆ ಪ್ರತಿಯೊಬ್ಬ ಭಾರತೀಯನೂ ಶ್ರಮಿಸಬೇಕು ಎಂದು ಹೇಳಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಮಾಲೀಕರಾಗಿರುತ್ತಾರೆ. ಅಂತಹ ಪ್ರಜೆಗಳಿಗೆ ಎಲ್ಲಾ ರೀತಿಯ ಸವಲತ್ತುಗಳನ್ನು ಒದಗಿಸುವುದು ಬಹುಮುಖ್ಯವಾಗಿರುತ್ತದೆ. ಆದ್ದರಿಂದ ಜನರಿಗೆ ಸೌಲಭ್ಯವನ್ನು ಒದಗಿಸಲು ಜನಪ್ರತಿನಿಧಿಗಳು, ಅಧಿಕಾರಿಗಳು ಕಾನೂನಿನ ಚೌಕಟ್ಟಿನಲ್ಲಿಯೇ ಕೆಲಸ ಮಾಡಬೇಕು. ಸಂವಿಧಾನಾತ್ಮಕ ಪ್ರಾಧಿಕಾರಗಳು ಸ್ವತಂತ್ರವಾಗಿ ಹಾಗೂ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕಾಗಿದೆ. ಯಾರ ಹಂಗಿನಲ್ಲೂ ಕೆಲಸ ಮಾಡಬಾರದು. ಮುಂದಿನ ಪೀಳಿಗೆಗೆ ಪ್ರೇರಣಾದಾಯಕವಾದ ಇತಿಹಾಸವನ್ನು ಬಿಟ್ಟು ಹೋಗಬೇಕು. ದೇಶದ ಉನ್ನತಿಗಾಗಿ ಶ್ರಮಿಸುವ ಅವಶ್ಯಕತೆ ಇದೆ. ದೇಶ ಪ್ರೇಮ ಎಲ್ಲರಲ್ಲೂ ಮೈಗೂಡಿಸಿಕೊಳ್ಳಬೇಕು ಎಂದರು. ಜಿಲ್ಲೆಯಲ್ಲಿ ಪಾರದರ್ಶಕ ಮತ್ತು ಭ್ರಷ್ಟಾಚಾರ ರಹಿತ ಆಡಳಿತ ನಡೆಸುವಲ್ಲಿ ಜಿಲ್ಲೆಯ ಅಧಿಕಾರಿಗಳು ಕಾರ್ಯನಿರ್ವಹಿಸಬೇಕು ಮತ್ತು ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ತಿಳಿಸಿದರು. ಪರಿವೀಕ್ಷಣೆಯನ್ನ ನಡೆಸ ರಾಯಚೂರು ಶ್ರೀ ವೀರಯ್ಯ ಬಿ ಅಂಗಡಿ ಇವರ ನೇತೃತ್ವ, ಕುಮಾರಿ ಮೈತ್ರಿ ಇವರ ನೇತೃತ್ವದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ರಾಯಚೂರು ಎನ್ಎಸ್ಎಸ್ ಪರಿವಾನು ಇವರ ನೇತೃತ್ವದಲ್ಲಿ ಸರ್ಕಾರಿ ಪ್ರೌಢಶಾಲೆ ಜೈರಾಬಾದ್ ಗೈಡ್ಸ್ ತಂಡ, ಕುಮಾರಿ ಈಗ ವೇದಿಕೆಯತ್ತ ಆಗಮಿಸಲಿದ್ದಾರೆ. ಸಹಾಯಕ ಕಮಾಂಡಿಯತ್ತ ಆಗಮಿಸಿ ಸಲ್ಲಿಸಲಿವೆ. ಶ್ರೀ ಅರುಣ್ ಕುಮಾರ್ RSI DAR ರಾಯಚೂರು, ಪ್ರಥಮ ದರ್ಜೆ ಮಹಿಳಾ ಕಾಲೇಜು ರಾಯಚೂರು NSS ಕುಮಾರಿ ಮೈತ್ರಿ ಅವರ ನಾಯಕತ್ವದಲ್ಲಿ, ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ಭಾರತ್ ಸೇವಾದಳ ಕುಮಾರಿ ಶ್ವೇತಾ ಇವರ, ನವಚೇತನ ಪ್ರೌಢಶಾಲೆ ಕುಮಾರಿ ಕೀರ್ತಿ ಅವರ, ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆ ಪೊಲೀಸ್ ಕಾಲೋನಿ ಗೈಡ್ಸ್ ಕುಮಾರಿ ಶಬೀನಾ ಬೇಗಂ ಇವರ ನಾಯಕತ್ವದಲ್ಲಿ, ಕುಮಾರ್ ಚಂದ್ರಶೇಖರ್ ಇವರ ನಾಯಕತ್ವದಲ್ಲಿ, ಸರ್ಕಾರಿ ಪ್ರೌಢಶಾಲೆ ಜಹೀರಾಬಾದ್ ಗೈಡ್ಸ್ ಕುಮಾರಿ ಪರಿಭಾನು ಇವರ ನಾಯಕತ್ವದಲ್ಲಿ, ಸೈಂಟ್ ಮೇರಿ NCC ಕೃಷಿ ವಿಶ್ವವಿದ್ಯಾನಿಲಯ ಕುಮಾರಿ ದೀಪಾ ಶಿಂಧೆ ಇವರ ನಾಯಕತ್ವದಲ್ಲಿ, ತಂಡ ಶ್ರೀ ಅರುಣ್ ಕುಮಾರ್ ರಾಠೋಡ್ ಆಚರಣೆ ಮಾಡ್ತಕ್ಕಂಥದ್ದು. ಇವು ಎರಡು ದಿನಕ್ಕೆ ಬಹಳ ದೊಡ್ಡ ಮಹತ್ವ ಇದೆ ಭಾರತ ದೇಶದಲ್ಲಿ. ಈ ಒಂದು ಸ್ವಾತಂತ್ರ್ಯದ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ ದಿನಾಚರಣೆ ಬಹಳ ಮಹತ್ವ ಯಾಕೆ ಇದೆ ಅಂದ್ರೆ ಇದ್ರ ಹಿಂದೆ ಬಹಳ ದೊಡ್ಡ ತ್ಯಾಗ ಬಲಿದಾನ ಇದೆ. ನಮ್ಮ ದೇಶದ ಇತಿಹಾಸವನ್ನ ನಾವು ನೋಡಿದಾಗ ಇಡೀ ವಿಶ್ವವನ್ನೇ ಬೆರಗುಗೊಳಿಸ್ತಕ್ಕಂಥ ರೀತಿಯಲ್ಲಿ ನಮ್ಮ ಸ್ವಾತಂತ್ರ್ಯದ ಚಳವಳಿ ನಡೀತು. ಇಡೀ ವಿಶ್ವಕ್ಕೇನೆ ಸಂದೇಶವನ್ನ ಕೊಟ್ಟಿರ್ತಕ್ಕಂಥ ಆ ಸತ್ಯ ಅಹಿಂಸೆಯ ಮಾರ್ಗದ ಮೇಲೆ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ನಾವು ಸ್ವಾತಂತ್ರ್ಯ ಪಡ್ಕೊಂಡು, ಆ ಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸಿದ್ರು. ಆ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳಷ್ಟು ಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಆಸ್ತಿ ಪಾಸ್ತಿ ತಮ್ಮ ಎಲ್ಲವನ್ನ ತ್ಯಾಗ ಮಾಡಿರ್ತಕ್ಕಂಥ ಒಂದು ಇತಿಹಾಸ ನಮ್ಮ ದೇಶದ ಒಂದು ಭವ್ಯವಾಗಿರ್ತಕ್ಕಂಥ ಇತಿಹಾಸ.
ಇದು ಭವ್ಯವಾಗಿರ್ತಕ್ಕಂಥ ಇತಿಹಾಸ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, ಈ ವಿಶ್ವದಲ್ಲಿ ಅನೇಕ ರಾಷ್ಟ್ರಗಳು ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ದಾವೆ. ಆದರೆ ಅದು ರಕ್ತ ಕ್ರಾಂತಿಯ ಮೂಲಕ ಸ್ವಾತಂತ್ರ್ಯವನ್ನು ಪಡೆದಿದ್ದಾವೆ. ಆದರೆ ನಮ್ಮ ದೇಶ ಸತ್ಯ ಅಹಿಂಸೆಯ ಮಾರ್ಗದ ಮೇಲೆ ನಾವೇನು ಸ್ವಾತಂತ್ರ್ಯ ಪಡ್ಕೊಂಡಿದ್ದೀವಲ್ಲ, ಇನ್ನು ಮಹಾತ್ಮ ಗಾಂಧೀಜಿಯವರ ಸಂದೇಶ, ಸತ್ಯ ಅಹಿಂಸೆಯ ಸಂದೇಶ ಇಡೀ ವಿಶ್ವಕ್ಕೆ, ಇಡೀ ಮಾನವ ಕುಲದ ಉದ್ಧಾರಕ್ಕಾಗಿ ಅಂತ ಹೇಳಿ ಏನು ಮಹಾತ್ಮ ಗಾಂಧಿಯವರು ಕೊಟ್ಟಿರ್ತಕ್ಕಂಥ ಕರೆ ಇಡೀ ವಿಶ್ವಕ್ಕೆ ಇವತ್ತು ಪ್ರಸ್ತುತವಾಗಿದೆ ಅಂತಕ್ಕಂಥದ್ದು ಇಡೀ ವಿಶ್ವದ ಒಂದು ಎಲ್ಲ ಒಪ್ಕೊಂಡಿರ್ತಕ್ಕಂಥದ್ದು, ಇದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಹಾಗಾಗಿ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರರು ಮಾಡಿರ್ತಕ್ಕಂಥ ತ್ಯಾಗ ಬಲಿದಾನದಿಂದ ಪಡೆದಿರ್ತಕ್ಕಂಥ ಈ ಒಂದು ಸ್ವಾತಂತ್ರ್ಯವನ್ನ ನಾವು ಯಾವ ರೀತಿಯಾಗಿ ನಮ್ಮ ಈ ದೇಶದ ಜನರ ಸರ್ವಾಂಗೀಣ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥದ್ದು ಒಂದು ಬಹಳ ದೊಡ್ಡ ಚರ್ಚೆ, ಸಮಾಲೋಚನೆಗಳು ನಡೆದ ನಂತರ ನಮ್ಮ ದೇಶಕ್ಕೆ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ತರಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡಿ, ಜನರಿಂದ ಜನರಿಗೋಸ್ಕರ, ಜನರಿಂದ ಜನರಿಗಾಗಿ, ಜನರಿಗೋಸ್ಕರ ಜನರಿಂದ ಅಂತ ಹೇಳಿ ಏನು ನಾವು ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವದ ಗಟ್ಟಿ ಬುನಾದಿಯನ್ನ ಹಾಕಿ ಬರ್ತಕ್ಕಂಥ ಸಾವಿರಾರು ವರ್ಷಗಳ ಕಾಲ ಈ ದೇಶದ ಪ್ರತಿಯೊಬ್ಬರಿಗೂ ಕೂಡ ಸ್ವಾತಂತ್ರ್ಯ ಮತ್ತು ಈ ದೇಶದಲ್ಲಿ ಭ್ರಾತೃತ್ವ ಇದು ಗಟ್ಟಿಯಾಗಿ ನೆಲೆ ಊರಬೇಕು ಅಂತಂದ್ರೆ, ಹಾಗಾಗಿ ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಬಹಳ ವಿಶೇಷ ಕಾಳಜಿಯನ್ನು ವಹಿಸಿದ್ದಾರೆ. ಈ ಭಾಗಕ್ಕೆ ಹಿಂದುಳಿದಿರ್ತಕ್ಕಂಥ ಹಣಪಟ್ಟಿಯನ್ನು ತೆಗೆದುಹಾಕಲಿಕ್ಕೆ ಆರ್ಟಿಕಲ್ 371J ಮುಖಾಂತರ ನಮಗೆ ಅನೇಕ ಇವತ್ತು ಸವಲತ್ತುಗಳನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಪ್ರಯತ್ನದಿಂದ ಆಗಿದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ರಾಯಚೂರಿನಲ್ಲಿ ನಾವು ಅಪೇಕ್ ಆಸ್ಪತ್ರೆಯನ್ನ ಅಲ್ಲಿ ವ್ಯವಸ್ಥೆಯನ್ನ ಸುಧಾರಣೆ ಮಾಡಲಿಕ್ಕೆ ಅಲ್ಲಿ ಒಂದು ಕ್ಯಾನ್ಸರ್ ಸೆಂಟರ್ ಮತ್ತು ಟ್ರಾಮಾ ಸೆಂಟರ್ ಅನ್ನ ಮಾಡ್ತಕ್ಕಂಥ ಉದ್ದೇಶ ಇದೆ. ನಾವೆಲ್ಲರೂ ಸೇರಿ ಇವತ್ತು ರಾಯಚೂರಿನ ಅಭಿವೃದ್ಧಿ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ನಾವೆಲ್ಲರೂ ಕೈ ಜೋಡಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪೊಲೀಸ್ ಕಾಲೋನಿ ರಾಯಚೂರು ತಂಡದ ನಾಯಕಿ ಪರಿದರ್ಶಕ ಶಿಕ್ಷಕರು ವೇದಿಕೆಗೆ ಆಗಮಿಸಬೇಕು. ವಿಶೇಷ ಬಹುಮಾನ. ಎರಡನೇದಾಗಿ ವಿಶೇಷ ಬಹುಮಾನ ಕುಮಾರಿ ದೀಪಾ ಸಿಂಧೆ ಇವರ ನೇತೃತ್ವದ NCC. ಮೂರನೇ ಬಹುಮಾನ ಪಥಸಂಚಲನದಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನ ನೀಡಿದ ಕುಮಾರಿ ಶಬೀನಾ ಬೇಗಂ ಇವರ ನೇತೃತ್ವದ. ಎರಡನೇ ವಿಶೇಷ ಬಹುಮಾನಗಳನ್ನ ವಿತರಿಸಿದಂತಹ ಸನ್ಮಾನ್ಯ ಸಚಿವರಿಗೆ ಗೌರವವನ್ನ ಮಾನ್ಯ ಸಚಿವರು ಈ ಒಂದು ವೇದಿಕೆ ಮೇಲೆ ನೀಡಲಿದ್ದಾರೆ. ಮೊದಲನೇದಾಗಿ ಮಲ್ಲಿಕಾರ್ಜುನ್ ಇವರು ಅಂಗಾಂಗವನ್ನ ದಾನ ಮಾಡಿರ್ತಕ್ಕಂಥ ಇವರು ಅನ್ನುವ ಮಾತನ್ನ ಹೇಳ್ತಾ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಈ ಒಂದು ಸಂದರ್ಭದಲ್ಲಿ ಅರ್ಪಿಸಲಾಗ್ತಾ ಇದೆ. ಅಂಗಾಂಗವನ್ನ ದಾನ ಮಾಡಿರ್ತಕ್ಕಂತಹ ಅವರು ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸಲಾಗ್ತಾ ಇದೆ. ಪತ್ರವನ್ನ ಸ್ವೀಕರಿಸಬೇಕು. ಹಾಗೆಯೇ ಕುಮಾರ್ ಚಂದ್ರಶೇಖರ್, ಹಾಗೆಯೇ ಕುಮಾರಿ ಅಕ್ಷಯ ಹಾಗೂ ಮಾರ್ಗದರ್ಶಕ ಶಿಕ್ಷಕರು ಸೇಂಟ್ ಮೇರೀಸ್ ಕಾನ್ವೆಂಟ್. ಕುಮಾರಿ ಅಕ್ಷಯ ಸೇಂಟ್ ಮೇರೀಸ್ ಕಾನ್ವೆಂಟ್ ಗೈಡ್ಸ್ ತಂಡ. ಕುಮಾರಿ ವರ್ಷ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪೊಲೀಸ್ ಕಾಲೋನಿ ರಾಯಚೂರು ತಂಡದ ನಾಯಕಿ ಪರಿದರ್ಶಕ ಶಿಕ್ಷಕರು ವೇದಿಕೆಗೆ ಆಗಮಿಸಬೇಕು. ವಿಶೇಷ ಬಹುಮಾನ
ಎರಡನೇದಾಗಿ ವಿಶೇಷ ಬಹುಮಾನ ಕುಮಾರಿ ದೀಪಾ ಸಿಂಧೆ ಇವರ ನೇತೃತ್ವದ ಎನ್ಸಿಸಿ. ಮೂರನೇ ಬಹುಮಾನ ಪಥಸಂಚಲನದಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನ ನೀಡಿದ ಕುಮಾರಿ ಶಬೀನಾ ಬೇಗಂ ಇವರ ನೇತೃತ್ವದ. ಎರಡನೇ ವಿಶೇಷ ಬಹುಮಾನಗಳನ್ನು ವಿತರಿಸಿದಂತಹ ಸನ್ಮಾನ್ಯ ಸಚಿವರಿಗೆ ಗೌರವವನ್ನ ಮಾನ್ಯ ಸಚಿವರು ಈ ಒಂದು ವೇದಿಕೆ ಮೇಲೆ ನೀಡಲಿದ್ದಾರೆ. ಕುಮಾರಿ ವರ್ಷ ಈ ಸಂದರ್ಭದಲ್ಲಿ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ಎಂಎಲ್ಸಿ ಎ ವಸಂತಕುಮಾರ್, ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ನರಸಿಂಹ ಮಾಡಗಿರಿ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನಗೌಡ, ಜಿಲ್ಲಾಧಿಕಾರಿ ಕೆ ನಿತೀಶ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ, ಸಹಾಯಕ ಆಯುಕ್ತ ಗಜಾನಂದ್ ಬಾಲೆ, ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಭಜಂತ್ರಿ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ರಾಯಚೂರು ಮಹಾನಗರ ಪಾಲಿಕೆಗೆ ಸಂಬಂಧಿಸಿದಂತೆ ನಗರದ ಅಭಿವೃದ್ಧಿಗೆ ಹೆಚ್ಚುವರಿ 200 ಕೋಟಿ ರೂಪಾಯಿ ಅನುದಾನ ನೀಡುವ ಕುರಿತು ಮುಖ್ಯಮಂತ್ರಿಗಳಿಗೆ ಒತ್ತಾಯಿಸಲಾಗಿದ್ದು, ಶೀಘ್ರವೇ ಪಾಲಿಕೆಗೆ ಅನುದಾನ ಬಿಡುಗಡೆ ಕ್ರಮ ಕೈಗೊಳ್ಳಲಾಗುವುದು ಎಂದು ವೈದ್ಯಕೀಯ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದರು. ರಾಯಚೂರು ಮಹಾನಗರ ಪಾಲಿಕೆಗೆ ಸಂಬಂಧಿಸಿದಂತೆ ನಗರದ ಅಭಿವೃದ್ಧಿಗೆ ಹೆಚ್ಚುವರಿ 200 ಕೋಟಿ ರೂಪಾಯಿ ಅನುದಾನ ನೀಡುವ ಕುರಿತು ಮುಖ್ಯಮಂತ್ರಿಗಳಿಗೆ ಒತ್ತಾಯಿಸಲಾಗಿದ್ದು, ಶೀಘ್ರವೇ ಪಾಲಿಕೆಗೆ ಅನುದಾನ ಬಿಡುಗಡೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ವೈದ್ಯಕೀಯ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲ ಮತ್ತು ಜೀವನೋಪಾಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದರು. ಅವರು ಇಂದು ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ, ನೂತನ ಜಿಲ್ಲಾಡಳಿತ ಭವನಕ್ಕೆ ವಿವಿಧ ಇಲಾಖೆಗಳ ಕಚೇರಿಗಳನ್ನು ಸ್ಥಳಾಂತರ ಮಾಡುವ ಕುರಿತು ಈಗಾಗಲೇ ಸ್ಥಳಾಂತರ ಕಾರ್ಯ ನಡೆದಿದ್ದು, ಜಿಲ್ಲಾಧಿಕಾರಿಗಳ ಮಾಹಿತಿಯಂತೆ ನಗರದ ಡಿಡಿಪಿಐ ಕಚೇರಿಯನ್ನು ಸ್ಥಳಾಂತರ ಮಾಡಲು ಜಿಲ್ಲಾಡಳಿತ ಭವನದಲ್ಲಿ ಅಷ್ಟು ವಿಶಾಲತೆ ಇಲ್ಲ. ಆದ್ದರಿಂದ ಡಿಡಿಪಿಐ ಮತ್ತು ಡಿಡಿಪಿಯು ಕಚೇರಿಗಳನ್ನು ಸ್ಥಳಾಂತರ ಮಾಡಲಾಗುತ್ತಿಲ್ಲ ಎಂದರು. ನಗರದ ಮೀನುಗಾರಿಕೆ ಇಲಾಖೆ ಹಾಗೂ ಸಾಂಖ್ಯಿಕ ಇಲಾಖೆಗಳ ಈಗಿರುವ ಕಟ್ಟಡಗಳು ಮಾವಿನಕೆರೆ ಅಭಿವೃದ್ಧಿ ವ್ಯಾಪ್ತಿಗೆ ಬರುವುದರಿಂದ ಆ ಕಟ್ಟಡಗಳನ್ನು ತೆರವುಗೊಳಿಸಿ ಜಿಲ್ಲಾಡಳಿತ ಭವನಕ್ಕೆ ಸ್ಥಳಾಂತರಿಸಲಾಗುತ್ತದೆ ಎಂದರು. ಜಿಲ್ಲೆಯಲ್ಲಿ ಜಿಲ್ಲಾ ಉತ್ಸವವಾಗಿ 18 ವರ್ಷಗಳು ನಡೆದಿದ್ದು, ಶೀಘ್ರವೇ ಜಿಲ್ಲಾಧಿಕಾರಿಗಳಿಂದ ಜಿಲ್ಲಾ ಉತ್ಸವ ಮಾಡುವ ಕುರಿತು ಸಮಗ್ರವಾಗಿ ಮಾಹಿತಿ ಪಡೆದು ಆದಷ್ಟು ಬೇಗ ಜಿಲ್ಲಾ ಉತ್ಸವ ಆಚರಣೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತ ಪರವಾದ ಸರ್ಕಾರವಾಗಿದ್ದು, ರೈತರ ಸಮಸ್ಯೆಗಳ ಪರಿಹಾರಕ್ಕೆ ಸದಾ ಸಿದ್ಧವಿದೆ. ಜಿಲ್ಲೆಯಲ್ಲಿ ತೊಗರಿ ಖರೀದಿ ಕೇಂದ್ರ ಆರಂಭಿಸಲು ಕೂಡಲೇ ಆದೇಶ ನೀಡುವುದಾಗಿ ತಿಳಿಸಿದರು. ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುವುದರಿಂದ ಅಂತಿಮ ಅಧಿಸೂಚನೆ ಏನಾಗುತ್ತದೆಯೋ ಅದರ ಅನುಸಾರ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಜಿಲ್ಲೆಯಲ್ಲಿ ಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ನಗರದ ಒಪೆಕ್ ಆಸ್ಪತ್ರೆಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸಲು ಹಾಗೂ ಒಪೆಕ್ನಲ್ಲಿ ಉತ್ತಮ ಚಿಕಿತ್ಸೆಗಳನ್ನು ಹಾಗೂ ಸೌಲಭ್ಯಗಳನ್ನು ನೀಡಲು ರಿಮ್ಸ್ ಅಡಿಯಲ್ಲಿ ತೆಗೆದುಕೊಳ್ಳಲಾಗಿತ್ತು.
ಸತ್ಯಸಾಯಿ ಫೌಂಡೇಶನ್ನಿಂದ ಒಪೆಕ್ ಆಸ್ಪತ್ರೆ ನಡೆಸುವ ಕುರಿತು ಫೌಂಡೇಶನ್ನಿಂದ ಕೋರಿಕೆ ಬಂದಿದ್ದು ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದರು. ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಮಾವೇಶ ಕೇಂದ್ರ ಕನ್ವೆನ್ಷನ್ ಸೆಂಟರ್ ಸ್ಥಾಪಿಸಲು ನಿರ್ಧರಿಸಲಾಗಿದ್ದು ಇದಕ್ಕಾಗಿ 3 ಎಕರೆ ಮೀಸಲಿರಿಸಲಾಗಿದೆ ಎಂದು ಹೇಳಿದರು. ನಗರದಲ್ಲಿ 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಳಚರಂಡಿ ಕಾಮಗಾರಿಗಳನ್ನು ಮಾಡಲು ತೀರ್ಮಾನಿಸಲಾಗಿದೆ. ಶೀಘ್ರವೇ ಈ ಬಗ್ಗೆ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಯಾಕೆ ತೆರವು ಮಾಡಿಲ್ಲ ತೆರವು ಗೊಳಿಸಿದ ಮೇಲೆ ಅವ್ರ ಕಮ್ಯುನಿಟಿ ಈ ರೀತಿ ನೀವು ಮಾತಾಡೋದ್ರಿಂದ ಏನಾದ್ರು ಗೊತ್ತಾ? ಬುದ್ಧಿಗಿದ್ದು ಇದೆಯಾ? ವಿಚಾರ ಬಗ್ಗೆ ಯಾವ್ಯಾವ ಧರ್ಮ ಬಂತ ಏನು ನೋಡೋದಿಲ್ಲ. ಕಾನೂನು ಪ್ರಕಾರ ಕೆಲಸ ಮಾಡೋದು ನಾವು ಡೈರೆಕ್ಷನ್ ಕೊಡ್ತೀವಿ. ಹಾಗಾಗಿ ನಿಷ್ಪಕ್ಷಪಾತವಾಗಿ ಯಾವುದೇ ಒತ್ತುವರಿ ಯಾರೇ ಮಾಡಿರಲಿ, ಎಷ್ಟೇ ದೊಡ್ಡವರು ಯಾರೇ ನಾವೇ ಮಾಡಿದ್ವಿ. ಅದಕ್ಕೆ ಸಪ್ರೇಟ್ ಹೆಡ್ ಆಫ್ ಅಕೌಂಟ್ ಇದೆ. ಅದಕ್ಕೆ ದುಡ್ಡು ಸಪ್ರೇಟ್ ಹೆಡ್ ಆಫ್ ಅಕೌಂಟ್ ಅಲ್ಲೇನೆ ಬರ್ತದೆ. ನಾವು ರಾಯಚೂರಿಗೆ ಲಿಮ್ಸ್ಗೆ ಯಾಕೆ ಅದನ್ನ ಅಟ್ಯಾಚ್ ಮಾಡಿಟ್ಟಿದ್ದೆ ಅಂತಂದ್ರೆ ನಮಗೆ ಇನ್ನೂ ಅದನ್ನ ಬಲಪಡಿಸೋದಕ್ಕೆ ರಿಮ್ಸ್ ಅಲ್ಲಿ ಜಾಸ್ತಿ ಹಣ ಇದೆ. ಹಾಗಾಗಿ ಅದನ್ನ ಸದುಪಯೋಗ ಪಡಿಸ್ಕೊಂಡು ಇದಕ್ಕೆ ಸಪೋರ್ಟ್ ಮಾಡಬೇಕು ಅಂತಕ್ಕಂಥ ಸದುದ್ದೇಶ ಇತ್ತು. ಈಗ ಇದು ಕ್ಯಾನ್ಸರ್ ಸೆಂಟರ್, ಟ್ರಾಮಾ ಸೆಂಟರ್ ಆದ್ಮೇಲೆ ಅದಕ್ಕೆ ಇಂಡಿಪೆಂಡೆಂಟ್ ಆಗಿ ಅದು ಕಾರ್ಯನಿರ್ವಹಣೆ ಸ್ಟಾರ್ಟ್ ಮಾಡಿದ್ಮೇಲೆ ಅದು ನಡೆಸ್ತೀವಿ ಅಂತ ಅವರು ಪ್ರಸ್ತಾವನೆ ಕೊಟ್ಟಿದ್ರಿಂದ ಪರಿಶೀಲನೆ ಮಾಡ್ತಾ ಇದ್ದೇವೆ. ಖಾಸಗಿ ಆಸ್ಪತ್ರೆಗೆ ಅಪೋಲೋದಲ್ಲಿ ಕೊಡ್ತಾ ಇಲ್ಲ. 450 rupees. ಜೊತೆಗೆ ಇಲ್ಲಿ ಅಕ್ಕಿ ಖರೀದಿ, ಭತ್ತ ಖರೀದಿಗೂ ಕೂಡ ನಾವು 20 ಕ್ವಿಂಟಲ್ ಅಂತ 20 ಕ್ವಿಂಟಲ್ ಅಂತ ರೈತರ ಬೇಡಿಕೆ ಮೇಲೆ ಭಾಗದಲ್ಲಿ ಎಲ್ಲ ಶಾಸಕರು ಕೂಡ ಒತ್ತಾಯ ಮಾಡಿದ್ರಿಂದ ಅದನ್ನು 20 ಕ್ವಿಂಟಲ್ ಕೂಡ ಮಾಡಿದ್ವಿ. ಸರ್ಕಾರದಲ್ಲಿ ನಾವು ಮಾಡಿದ್ದಲ್ಲ, ಇದು ಗವರ್ಮೆಂಟ್ ಆಫ್ ಇಂಡಿಯಾ ಅನೌನ್ಸ್ಮೆಂಟ್ ಕೃಷಿ ಉತ್ಪನ್ನಗಳು. ಹಾಗಾಗಿ ಇದನ್ನು ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಎಲ್ಲ ಮಹಾನಗರ ಪಾಲಿಕೆಗೆ 100 ಕೋಟಿ ಕೊಡಬೇಕು ಅಂತ ಹೇಳಿ ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಈ ಒಂದು ವಿಷಯದ ಗಂಭೀರತೆಯನ್ನು ಅರಿತು ಇದಕ್ಕೆ ಒಂದು ಸಭೆಯನ್ನು ಕೂಡ ಮಾಡಿದ್ದಾರೆ ಮತ್ತು ತೀರ್ಮಾನ ಕೂಡ ಮಾಡಿದ್ದಾರೆ. ಏನಂದ್ರೆ ಸುಗ್ರೀವಾಜ್ಞೆಯನ್ನೇ ಆರ್ಡಿನೆನ್ಸ್ ತರ್ತೀವಿ ಅಂತ ಹೊರಡಿಸ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಹಾಗಾಗಿ ಇದರಲ್ಲಿ ಏನೇನು ಎಂಟರ್ಟೈನ್ಮೆಂಟ್ ಇದೆ, ರೈತ ಆತ್ಮಹತ್ಯೆ ಆ ರೀತಿ ಎಂಟರ್ಟೈನ್ಮೆಂಟ್ ಏನಿದೆ ಇದು ಆಮೇಲೆ KIDB ಅದು ಪ್ರೊಸೆಸ್ ಅಲ್ಲಿ ಇದೆ. ಒಂದು ಇನ್ವೆಸ್ಟರ್ಸ್ ಮೀಟ್ ಇದೆ, ಇನ್ವೆಸ್ಟರ್ಸ್ ಇದೆ. ಹಾಗಾಗಿ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಎಲ್ಲ ಕಡೆ ಯಾಕಂದ್ರೆ ಇನ್ವೆಸ್ಟರ್ಸ್ ಮುಂದೆ ಬರ್ತಾರೆ. ಹಾಗಾಗಿ ಅದಕ್ಕೆ ಎಲ್ಲ ವ್ಯವಸ್ಥೆ. ಈ ಸಂದರ್ಭದಲ್ಲಿ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, MLC ವಸಂತಕುಮಾರ್, APMC ಅಧ್ಯಕ್ಷ ಮಲ್ಲಿಕಾರ್ಜುನಗೌಡ, ಜಿಲ್ಲಾಧಿಕಾರಿ ನಿತೀಶ್ ಕೆ, ಜಿಲ್ಲಾ ಪಂಚಾಯತ್ CEO ರಾಹುಲ್ ತುಕಾರಾಂ ಪಾಂಡ್ವೆ, SPM ಪುಟ್ಟಮಾದಯ್ಯ, ಕಾಂಗ್ರೆಸ್ ಮುಖಂಡರಾದ ಕೆ ಶಾಂತಪ್ಪ, ಬಸವರಾಜ್ ಪಾಟೀಲ್ ಇಟಗಿ ಸೇರಿದಂತೆ ಇತರರು ಇದ್ದರು. ಕಲ್ಯಾಣ ಕರ್ನಾಟಕ ಭಾಗದ ಸಮಸ್ಯೆಗಳ ಕುರಿತು ಪರಿಹಾರಕ್ಕೆ ಆಗ್ರಹಿಸಿ ಪ್ರಗತಿಪರ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯಿಂದ ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣ ಆವರಣದಲ್ಲಿ ನಡೆಯುತ್ತಿದ್ದ ಅನಿರ್ದಿಷ್ಟಾವಧಿ ಧರಣಿ ಸ್ಥಳಕ್ಕೆ ಮನವಿ ಪತ್ರ ಸ್ವೀಕರಿಸಲು ಆಗಮಿಸಿದ್ದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹಾಗೂ ಹೋರಾಟಗಾರರ ಮಧ್ಯೆ ವಾಗ್ವಾದ ನಡೆಯಿತು. ಕಲ್ಯಾಣ ಕರ್ನಾಟಕ ಭಾಗದ ಸಮಸ್ಯೆಗಳ ಕುರಿತು ಪರಿಹಾರಕ್ಕೆ ಆಗ್ರಹಿಸಿ ಪ್ರಗತಿಪರ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯಿಂದ ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣ ಆವರಣದಲ್ಲಿ ನಡೆಯುತ್ತಿದ್ದ ಅನಿರ್ದಿಷ್ಟಾವಧಿ ಧರಣಿ ಸ್ಥಳಕ್ಕೆ ಮನವಿ ಪತ್ರ ಸ್ವೀಕರಿಸಲು ಆಗಮಿಸಿದ್ದ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಹಾಗೂ ಹೋರಾಟಗಾರರ ಮಧ್ಯೆ ವಾಗ್ವಾದ ನಡೆಯಿತು. ಕಲ್ಯಾಣ ಕರ್ನಾಟಕ ಭಾಗದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಭರವಸೆ ನೀಡುವೆ, ಹೋರಾಟ ಹಿಂಪಡೆಯಿರಿ ಎಂದ ಸಚಿವರ ಮಾತಿಗೆ ಪ್ರತಿಭಟನಾಕಾರ ನಿರತ ಮಹಿಳೆಯರು ಇದರ ಕುರಿತು ಈ ಹಿಂದೆ 2024ರಲ್ಲಿ ಕಲಬುರಗಿಯಲ್ಲಿ ಅಹೋರಾತ್ರಿ ಧರಣಿ ನಡೆಸಿದ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಬೇಡಿಕೆ ಈಡೇರಿಸಲು ಆಶ್ವಾಸನೆ ನೀಡಿದರು. 1 ವರ್ಷ ಅವಧಿ ಕಳೆದರೂ ಯಾವುದೇ ಬೇಡಿಕೆ ಈಡೇರಿಲ್ಲ. ಮತ್ತೆ ಸುಳ್ಳು ಆಶ್ವಾಸನೆ ಹೇಳಿ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನ ನಡೆಯುತ್ತಿದೆ
ಎಂಬ ಮಾತಿಗೆ ಸಚಿವರು ಮತ್ತು ಹೋರಾಟಗಾರರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ಜನವರಿ 30ರವರೆಗೂ ಧರಣಿ ಸತ್ಯಾಗ್ರಹ ನಡೆಯುತ್ತಿದ್ದು, ಸಮಸ್ಯೆಗಳ ಕುರಿತು ಒಂದು ಕ್ರಿಯಾ ಯೋಜನೆ ರೂಪಿಸಿ ಕಾಲಮಿತಿಯಲ್ಲಿ ಸಮಸ್ಯೆಗಳನ್ನು ಬಗೆಹರಿಸಲು ಸರ್ಕಾರದೊಂದಿಗೆ ಚರ್ಚಿಸಿ ಮಾಹಿತಿ ನೀಡಬೇಕು. ಜನವರಿ 30ರೊಳಗೆ ಬಗೆಹರಿಯದಿದ್ದರೆ ಈ ಹೋರಾಟ ಕಲ್ಯಾಣ ಕರ್ನಾಟಕದ 6 ಜಿಲ್ಲೆಗಳಿಗೂ ವಿಸ್ತರಿಸಲಾಗುವುದು ಎಂದು ಸಚಿವರಿಗೆ ಎಚ್ಚರಿಕೆ ನೀಡಿದರು. ಗ್ಯಾರಂಟಿ ಯೋಜನೆಗಳ ಅಡಿಯಲ್ಲಿ ಹೋರಾಟವನ್ನು ಹತ್ತಿಕ್ಕಬಾರದು ಎಂಬ ಸಚಿವರ ಮಾತಿಗೆ, ಸರ್ಕಾರ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳು ಜನರಿಗೆ ಉಪಯೋಗ ಆಗುತ್ತಿವೆ. ಆದರೆ ಅದರ ನೆರಳಿನಲ್ಲಿ ಜನರ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ತರುವುದು ಸರ್ಕಾರಕ್ಕೆ ಶೋಭೆ ತರುವುದಿಲ್ಲ. ಈ ಹೋರಾಟವನ್ನು ಜನವರಿ 30ರವರೆಗೆ ಮುಂದುವರಿಸುತ್ತೇವೆ. ಒಂದು ವೇಳೆ ಈ ಸಮಯದಲ್ಲಿ ಬೇಡಿಕೆಗಳು ಈಡೇರದಿದ್ದರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಮುಂದೆ ಆಗುವ ಕ್ರಮಕ್ಕೆ ಬೆಲೆ ತೆರಬೇಕಾಗುತ್ತದೆ ಎಂದು ಹೋರಾಟಗಾರರು ಎಚ್ಚರಿಸಿದರು. ಈ ವೇಳೆ ಪ್ರಗತಿಪರ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಸಂಚಾಲಕಿ ಮೋಕ್ಷಮ್ಮ ಮಾತನಾಡಿ, ಜಿಲ್ಲೆ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣಕ್ಕಾಗಿ ವಿಷಯವಾರು ಶಿಕ್ಷಕರನ್ನು ನೇಮಕ ಮಾಡಲು ಸರ್ಕಾರ ಮುಂದಾಗಬೇಕು. ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದ್ದು, ಶೀಘ್ರವೇ ಖಾಲಿ ಇರುವ ಶಿಕ್ಷಕ ಹುದ್ದೆಗಳನ್ನು ಭರ್ತಿ ಮಾಡಿ ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕೆಂದರು. ಬಹುತೇಕ ಶಾಲೆಗಳಲ್ಲಿ ಕುಡಿಯುವ ನೀರು, ಶೌಚಾಲಯ ಸೇರಿದಂತೆ ಇತರೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ರಾಯಚೂರು, ಯಾದಗಿರಿ ಹಾಗೂ ಕೊಪ್ಪಳ ಜಿಲ್ಲೆಯಲ್ಲಿ ಅಪೌಷ್ಟಿಕತೆ ಹಾಗೂ ರಕ್ತಹೀನತೆ ಹೆಚ್ಚಿದ್ದು, ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಪೌಷ್ಟಿಕ ಆಹಾರ ಒದಗಿಸಿಕೊಡಬೇಕು ಎಂದರು. ದೇವದಾಸಿ ಮಹಿಳೆಯರಿಗೆ ಪಿಂಚಣಿ ಸೌಲಭ್ಯ ಇಲ್ಲದೆ ಮಕ್ಕಳ ಶಿಕ್ಷಣ, ಮದುವೆ ಸೇರಿದಂತೆ ಹಲವು ಸಮಸ್ಯೆಗಳಿಂದ ಬೇಸತ್ತು ಹೋಗಿದ್ದಾರೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುದಾನ ಮೀಸಲಿಟ್ಟಿದೆ, ಆದರೆ ಸಮರ್ಪಕವಾಗಿ ಬಳಕೆಯಾಗುತ್ತಿಲ್ಲ. ಈ ಬಗ್ಗೆ ಸೂಕ್ತ ಕ್ರಮ ವಹಿಸಬೇಕು ಎಂದು ತಿಳಿಸಿದರು. ದೇವದಾಸಿ ಮಹಿಳೆಯರ ಕುರಿತು ಮರು ಸರ್ವೆ ನಡೆಸಿ ಬಿಟ್ಟು ಹೋದ ದೇವದಾಸಿ ಹೆಸರು ಸೇರ್ಪಡೆ ಮಾಡಬೇಕು, ಪಿಂಚಣಿ ಸೇರಿದಂತೆ ಸೌಲಭ್ಯ ಒದಗಿಸಿಕೊಡಬೇಕೆಂದು ಒತ್ತಾಯಿಸಿದರು. ಮನವಿ ಸ್ವೀಕರಿಸಿ ಮಾತನಾಡಿದ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಗುಣಮಟ್ಟದ ಶಿಕ್ಷಣಕ್ಕಾಗಿ ಸಭೆ ನಡೆಸಿ ಅದಕ್ಕೆ ಬೇಕಾಗಿರುವ ಸಂಪನ್ಮೂಲ ಕೊರತೆ ನೀಗಿಸಲು ಕ್ರಮ ವಹಿಸಲಾಗುತ್ತದೆ. ಜೊತೆಗೆ ಈಗಾಗಲೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಕರ ನೇಮಕಕ್ಕೆ ಅಧಿಸೂಚನೆ ಹೊರಡಿಸಲಾಗಿದೆ. ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರು, ಶೌಚಾಲಯ, ದೇವದಾಸಿ ಮಹಿಳೆಯರ ಸರ್ವೆ ಮತ್ತು ಪಿಂಚಣಿ ಸೌಲಭ್ಯಗಳ ಕುರಿತು ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವ ಭರವಸೆ ನೀಡಿದರು. ನಾವು 4 ಬೇಡಿಕೆಗಳು ಇಟ್ಕೊಂಡು ಈ ಅಲ್ಲಿ ಹೋರಾಟ ಮಾಡ್ತೀವಿ. ಈ ಹೋರಾಟ ಇವತ್ತೇನು ಹೊಸದಲ್ಲ, ನಮ್ದು ಆಲ್ರೆಡಿ ಶಿಕ್ಷಕ ಅಂತ ಹೇಳಿದ್ರೆ ಮುಖ್ಯ 4 ವಿಷಯಗಳು ಅಂತ ಹೇಳಿದ್ರೆ ಗುಣಮಟ್ಟದ ಶಿಕ್ಷಣ, ಮಹಿಳೆಯರಲ್ಲಿ ರಕ್ತಹೀನತೆ ಮತ್ತು ಮಕ್ಕಳಲ್ಲಿ ಅಪೌಷ್ಟಿಕತೆ, 4ನೇದು ಕುಡಿಯುವ ನೀರು, 3ನೇದು ಕುಡಿಯುವ ನೀರು, 4ನೇದು ದೇವದಾಸಿ ಮಹಿಳೆಯರ ಪಟ್ಟಿ ಬಿಟ್ಟೋದವ್ರನ್ನ ಸರ್ಕಾರ ಪಟ್ಟಿಯಲ್ಲಿ ಸೇರಿಸಿಕೊಂಡು ಮರು ಸರ್ವೆ ಮಾಡ್ಬೇಕಂತ ಹೇಳಿ ಈ 4 ವಿಷಯಗಳನ್ನು ಇಟ್ಕೊಂಡು ನಾವು ಹೋರಾಟ ಮಾಡ್ತೀವಿ. ರಾಯಚೂರು ಜಿಲ್ಲೆಯಲ್ಲಿ ಪೈಲಟ್ ಪ್ರಾಜೆಕ್ಟ್ ಮಾಡೋದು, ಇದು ಮೈ ಪರ್ಸನಲ್ ಪ್ರಾಮಿಸ್. ನಾವು ಅದನ್ನು ಮಾಡಿಸ್ತೀವಿ. ಅದು ಪ್ಲಾನ್ ಫಾರ್ಮುಲೇಟ್ ಮಾಡಬಹುದು. ಅವ್ರ ಜೊತೆ ಕನ್ಸಲ್ಟ್ ಮಾಡಿ ಈಗ ಎರಡು ಪ್ರಾಜೆಕ್ಟಿಗೆ, ಒಂದು ಗುಣಮಟ್ಟದ ಶಿಕ್ಷಣ ಮಕ್ಕಳಲ್ಲಿ, ಇನ್ನೊಂದು ಮಾಲ್ ನ್ಯೂಟ್ರಿಷನ್. ಇವು 2 ನಾನು KKRDB ಅಧ್ಯಕ್ಷರ ಜೊತೆನೂ ಡಿಸ್ಕಸ್ ಮಾಡ್ತೀವಿ. ಅವ್ರಿಗೆ ಎಂಟೈರ್ ಕಲ್ಯಾಣ ಕರ್ನಾಟಕದಲ್ಲಿ ಮಾಡೋದಕ್ಕೂ ಕೂಡ ನಾವು ಅವರಿಗೆ ಒತ್ತಾಯ ಮಾಡ್ತೀವಿ. ಅವರು ಕೂಡ ಇದನ್ನ ಪ್ಲಾನ್ ಮಾಡಬೇಕಾಗುತ್ತೆ. ಬಟ್ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಮ್ಯಾಕ್ರೋ ಯೋಜನೆಯಲ್ಲಿ 2 ಪೈಲಟ್ ಪ್ರಾಜೆಕ್ಟ್ ಆಗಿ ತಗೊಂಡು ಅದಕ್ಕೆ ಹಣ ಎಷ್ಟು ಬೇಕೋ ಅದನ್ನು ನಾವು ಕೊಡ್ತೀವಿ. ಯಾಕಂದ್ರೆ ಪ್ಲಾನ್ ಮಾಡಿದ್ಮೇಲೆ ಗೊತ್ತಾಗೋದು ಎಷ್ಟು ಹಣ ಬೇಕು ಅಂತ. ಅದು ಇದು ಈ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ಇದನ್ನ ತೀರ್ಮಾನ ಎರಡು ಪೈಲಟ್ ಪ್ರಾಜೆಕ್ಟ್ಸ್ ಅನ್ನ ಮಾಡ್ತೀವಿ. ಒಂದು ಮಹಿಳೆಯರ ಮತ್ತು ಹೆಣ್ಣು ಮಕ್ಕಳ ಪೌಷ್ಟಿಕತೆ ವಿಚಾರದಲ್ಲಿ ಅದನ್ನ ನಾವು ಒಂದು ಸ್ಟಡಿ ಮಾಡಿ ಅದಕ್ಕೆ ಯಾವ ರೀತಿ ಓವರ್ಕಮ್ ಮಾಡಬಹುದು ಅನ್ನೋದಕ್ಕೆ 2 ಪೈಲಟ್ ಸ್ಟಡಿಯನ್ನು ರಾಯಚೂರು ಜಿಲ್ಲೆಯಲ್ಲಿ ನಾವು ಮಾಡಿಸ್ತೀವಿ. 3ನೇದು ಕುಡಿಯೋ ನೀರಿಂದ ನೀವು ನಮ್ಮ ಗಮನಕ್ಕೆ ಹಿಂದೆನೂ ತಂದಿದ್ದೀರಿ. ಒಂದು 40 ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇಲ್ಲೇ ಇದ್ದಾರೆ. ಈಗಾಗಲೇ 40 ನಾವು ಸರಿಪಡಿಸಿದ್ದೀವಿ. ಇನ್ನೂ ಎಷ್ಟಿದೆ? ಇನ್ನು 52 ಮೇಜರ್ ರಿಪೇರಿ ಇದೆ. ಅದಕ್ಕೆ ಅಲ್ಲಲ್ಲ, ಹಂಗಲ್ಲಮ್ಮ. ಅಂದ್ರೆ ಇದಕ್ಕೆ RO ಪ್ಲಾಂಟ್ಸ್ ಅನ್ನ ನಮಗೆ ಸ್ಪೆಸಿಫಿಕ್ ಆಗಿ ಹೇಳಿದ್ರು. ಅದಕ್ಕೆ ಈಗ ಇಡೀ ರಾಯಚೂರು ಜಿಲ್ಲೆಗೆ ಜಲಧಾರೆ ಅಂತಕ್ಕಂಥ ಒಂದು ಕುಡಿಯೋ ನೀರಿನ ಯೋಜನೆ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ 2,000 ಕೋಟಿ ವೆಚ್ಚದಲ್ಲಿ. ಹಂಗಾಗಿ ಅದಕ್ಕೇನೆ ಈಗ ಅದನ್ನ ಮಾಡಿಸ್ತಾ ಇದ್ದೀವಿ. ಈಗ ಅದ್ರ ಜೊತೆಗೆ RO ಪ್ಲಾಂಟ್ಸ್ ಏನಿದೆಯಲ್ಲ, RO ಪ್ಲಾಂಟ್ಸ್ಗೆ ಈ ವರ್ಷನೇ ನಾವು ಮ್ಯಾಕ್ರೋ ಯೋಜನೆಯಲ್ಲಿ ಹಣ ಕೊಟ್ಟಿದ್ದೀವಿ. 3 ಕೋಟಿ ರೂಪಾಯಿ ಅದಕ್ಕೆ ಕೊಟ್ಟು ಅದೆಲ್ಲ ಮುಗಿಸ್ತೀವಿ. ಅದಾದ್ಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಸುಧಾರಣೆಗೂ ಕೂಡ ಕ್ರಮ ಕೈಗೊಳ್ತೀವಿ. ಮಾತುಗಳ ಮೇಲೆ ನಮಗೆ ವಿಶ್ವಾಸ ಇಲ್ಲ.
ಈ ಸರ್ಕಾರಕ್ಕೆ ವಿಶ್ವಾಸ ಕೊಡಬಹುದು ಅಷ್ಟೇ. ಇಲ್ಲ ವಿಶ್ವಾಸ ಇಲ್ಲ ಇಲ್ಲ ಅಂದ್ರೆ ಸರ್, ಏನ್ ಮಾಡಕ್ಕಾಗುತ್ತೆ? ಯಾಕೆ ನಾವು ವಿಶ್ವಾಸ ಮಾಡಿದ್ದೀವಿ ಸರ್ 1.5 ವರ್ಷ. ಈಗ ನಮಗೆ ಸರ್ ತಾವು ಹೇಳಿದ ಉತ್ತರ ನಮ್ಗೆ ಒಪ್ಪಿಗೆ ಇದೆ ಸರ್. ನಮ್ಮ ಆಶೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ. ಈ ಕೆಲಸಗಳಿಗೆ ಒಂದು ನಿರ್ದಿಷ್ಟ ಹಣ ಬೇಕು ಸರ್, ಒಂದು ಸಮರ್ಪಕ ಪ್ಲಾನ್ ಬೇಕು ಸರ್. ಇದು ತಮ್ಮ ಶ್ರೇಷ್ಠ ನೇತೃತ್ವ ಕಡೆಯಿಂದ ಇದು ಅನೌನ್ಸ್ ಆಗ್ಬೇಕು ಸರ್. ಈಗ ಪ್ರಾಯೋಗಿಕವಾಗಿ ನಾವಂತೂ ಇಲ್ಲಿ ಮಾಡ್ತೀವಿ. ಸಂಬಂಧಪಟ್ಟ ಇಲಾಖೆಗೆ ಮತ್ತು KKRDBಗೆ, ಯಾಕಂದ್ರೆ KKRDB ಅಧ್ಯಕ್ಷರ ಜೊತೆ ನಾನು ಡಿಸ್ಕಸ್ ಮಾಡಿದ್ದೀನಿ. ಅವರು ಕೂಡ ಒಂದು ಕಮಿಟಿಯನ್ನ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಅಂದ್ರೆ ಗುಣಮಟ್ಟದ ಶಿಕ್ಷಣ ಮಾಡೋದಕ್ಕೆ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಮಾಡಬೇಕು ಅಂತ ಸದುದ್ದೇಶ ಹೋಗಿದೆ. ಪೈಲಟ್ ಸ್ಟಡಿ ನಾವು ಮಾಡ್ತೀವಿ, ಅವರಿಗೂ ಕೂಡ ಸಲಹೆ ಕೊಡ್ತೀವಿ ಇಡೀ ಕಲ್ಯಾಣ ಕರ್ನಾಟಕ. ನಾವು ಹೋರಾಟ ಮಾಡಿದ್ಮೇಲೆ ಆಶ್ವಾಸನೆಯನ್ನು ಕೊಟ್ಟರಿ, ನಾವು ಹೋರಾಟವನ್ನು ನಾವು ನೀವು ಹೇಳಿರ್ತಕ್ಕಂಥ ಬೇಡಿಕೆಗೆ ಸ್ಪಂದನೆ ಮಾಡ್ತಕ್ಕಂಥದ್ದು ಈಗಾಗಲೇ ಒಂದು ಕಮಿಟಿ ಮಾಡಿ ನಾವು ನಿಮ್ಮ ಸಲಹೆ. ಈ ಸಂದರ್ಭದಲ್ಲಿ ಅಭಯ್, ವಿದ್ಯಾ ಪಾಟೀಲ್, ಮಾರಮ್ಮ, ರಾಧಾ, ಹುಚ್ಚಮ್ಮ, ವಿರೂಪಮ್ಮ, ಸೈಯದ್ ಹಫೀಜುಲ್ಲಾ, ಬಸವರಾಜ್, ಗುರುರಾಜ್, ಕೃಷ್ಣಪ್ರಸಾದ್ ಸೇರಿದಂತೆ ನೂರಾರು ಮಹಿಳೆಯರು ಇದ್ದರು. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಹೆಸರಿನಲ್ಲಿ ನಕಲಿ ಸಾಲ ಮರುಪಾವತಿ ಮಾಡುವ ವಂಚಕರಿಂದ ಜನರು ಜಾಗೃತರಾಗಬೇಕು. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಹೆಸರಿನಲ್ಲಿ ಕಿರುಕುಳ ಅಥವಾ ಕಾನೂನು ಸಂಶಯಗಳು ಕಂಡುಬಂದಲ್ಲಿ ರೈತರು ಅಥವಾ ಜನಸಾಮಾನ್ಯರು ಪೊಲೀಸರಿಗೆ ಮಾಹಿತಿ ನೀಡಬಹುದಾಗಿದೆ ಎಂದು ವೈದ್ಯಕೀಯ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದರು. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಹೆಸರಿನಲ್ಲಿ ನಕಲಿ ಸಾಲ ಮರುಪಾವತಿ ಮಾಡುವ ವಂಚಕರಿಂದ ಜನರು ಜಾಗೃತರಾಗಿರಬೇಕು. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಹೆಸರಿನಲ್ಲಿ ಕಿರುಕುಳ ಅಥವಾ ಕಾನೂನು ಸಂಶಯಗಳು ಕಂಡುಬಂದಲ್ಲಿ ರೈತರು ಅಥವಾ ಜನಸಾಮಾನ್ಯರು ಪೊಲೀಸರಿಗೆ ಮಾಹಿತಿ ನೀಡಬಹುದಾಗಿದೆ ಎಂದು ವೈದ್ಯಕೀಯ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದರು. ಅವರು ಇಂದು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಸಿಎಂ ಸಿದ್ದರಾಮಯ್ಯ ಅವರು ಸಭೆಯನ್ನು ನಡೆಸಿದ್ದಾರೆ. ಶೀಘ್ರವೇ ಸುಗ್ರೀವಾಜ್ಞೆ ಹೊರಡಿಸಲಾಗುವುದು ಎಂದರು. ಸಾಮಾನ್ಯ ಜನರಿಗೆ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಸಾಲ ಮರುಪಾವತಿ ವಿಚಾರವಾಗಿ ಸಾಕಷ್ಟು ಸಮಸ್ಯೆಗಳಾಗುತ್ತಿದ್ದು, ಜನರಿಗೆ ಶೋಷಣೆಯಾಗಬಾರದೆಂಬ ಉದ್ದೇಶದಿಂದ ಸಿಎಂ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಲಾಗಿದೆ ಎಂದರು. ಖಾಸಗಿ ಫೈನಾನ್ಸ್ ಕಂಪನಿಗಳಿಂದ ಹೆಚ್ಚಿನ ಬಡ್ಡಿ ವಸೂಲಿ ಮಾಡಲಾಗುತ್ತಿದ್ದು, ಇದನ್ನು ತಪ್ಪಿಸಲು ರಾಜಸ್ಥಾನ ಹಾಗೂ ತೆಲಂಗಾಣ ರಾಜ್ಯಗಳ ಮಾದರಿಯಲ್ಲಿ ಅಧ್ಯಯನ ಮಾಡಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿನ ಸಂಜೀವಿನಿ ಒಕ್ಕೂಟಗಳನ್ನು ಒಳಗೊಂಡ ಸಂಜೀವಿನಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳನ್ನು ಮಾಡಲು ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಪರಿಶೀಲನೆ ನಂತರ ಸೊಸೈಟಿ ಸ್ಥಾಪನೆಗೆ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಬ್ಯಾಂಕ್ ಅಲ್ಲ, ಒಂದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಇಲಾಖೆಯ ಒಂದು ಪ್ರಸ್ತಾವನೆ ಇದೆ. ಈ ಪ್ರಸ್ತಾವನೆ ಯಾಕೆ ಅಂದರೆ, ಈ ರೀತಿ ಏನು ಎಕ್ಸ್ಪ್ಲಾಯ್ಟೇಷನ್ ನಡೀತಾ ಇದೆಯಲ್ಲ, ಮೈಕ್ರೋ ಫೈನಾನ್ಸ್ ಮುಖಾಂತರ ಸೆಲ್ಫ್ ಹೆಲ್ಪ್ ಗ್ರೂಪಿಗೆ, ಸಾಮಾನ್ಯ ಜನರಿಗೆ ಏನು ಕ್ರೆಡಿಟ್ ಅಟ್ ಹೈ ರೇಟ್ ಆಫ್ ಇಂಟ್ರೆಸ್ಟನ್ನು ಕೊಡ್ತಾ ಇದ್ದಾರಲ್ಲ, ಅದನ್ನು ತಪ್ಪಿಸಲಿಕ್ಕೆ ನಾವು ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ದೀವಿ. ನಮ್ಮ ಬಜೆಟ್ ಪ್ರಪೋಸಲ್ ಕೂಡ ಇದೆ. ಏನಂದರೆ, ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂದರೆ ಕಮ್ಮಿ ದರದಲ್ಲಿ ನಾವು ಸೆಲ್ಫ್ ಹೆಲ್ಪ್ ಗ್ರೂಪ್ಸಿಗೆ ಆಮೇಲೆ ಇಲ್ಲಿ ಇಂಡಿವಿಜುವಲ್ಸಿಗೆ ನಾವು ಕಮ್ಮಿ ದರದಲ್ಲಿ ಅವರಿಗೆ ಸಾಲ ಸವಲತ್ತು ಕೊಡಬೇಕು ಅಂತಕ್ಕಂಥದ್ದು ಸದುದ್ದೇಶ ಇದೆ. ಇದು ನಾವು ಸುಮ್ಮನೆ ಆಫ್ ಹ್ಯಾಂಡ್ ಹೇಳ್ತಾ ಇಲ್ಲ, ಇದನ್ನು 2 ಮಾದರಿಯನ್ನು ಸ್ಟಡಿ ಮಾಡಿದ್ದೀವಿ. ಒಂದು ರಾಜಸ್ಥಾನದಲ್ಲಿ ಮತ್ತು ಇನ್ನೊಂದು ತೆಲಂಗಾಣದಲ್ಲಿ 2 ಮಾದರಿಯ ಒಂದು ಈಗಾಗಲೇ ಎಸ್ಟಾಬ್ಲಿಷ್ ಮಾಡಿದ್ದಾರೆ, ಭಾಳ ವರ್ಷದಿಂದ ನಡೆಸ್ತಾ ಇದ್ದಾರೆ. ಅದರಿಂದ ಉಪಯುಕ್ತ ಇದೆ ಅಂಥೇಳಿ ನಾವು ಅದನ್ನು ಸ್ಥಾಪನೆ ಮಾಡ್ತೀವಿ. ಇದು ಸರ್ಕಾರದಿಂದಲ್ಲ, ಈ ನಮ್ಮ ಸೆಲ್ಫ್ ಹೆಲ್ಪ್ ಗ್ರೂಪ್ ಒಕ್ಕೂಟ ಇದೆಯಲ್ಲ, ಸಂಜೀವಿನಿ ಒಕ್ಕೂಟಗಳಿವೆ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಕ್ಕೂಟಗಳಿವೆ, GPLF ಅಂತ, ಆಮೇಲೆ ತಾಲೂಕು ಮಟ್ಟದಲ್ಲಿ ಒಕ್ಕೂಟಗಳಿವೆ. ಎಲ್ಲ ಒಕ್ಕೂಟಗಳನ್ನು ಅದು ಸದಸ್ಯರನ್ನಾಗಿ ಮಾಡಿ ಒಂದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನು ಎಸ್ಟಾಬ್ಲಿಷ್ ಮಾಡಿ ನಾವು ಈ ಎಕ್ಸ್ಪ್ಲಾಯ್ಟೇಷನ್ ತಡೆಯೋದಕ್ಕೆ ನಾವು ಒಂದು ಅದ್ರ ಮುಖಾಂತರ ಸಾಲ ಸವಲತ್ತು ಕೊಡಲಿಕ್ಕೆ ನಾವು ಪ್ರಸ್ತಾವನೆಯನ್ನು ಕೊಟ್ಟಿದ್ದೀವಿ. ಅದನ್ನು ಪರಿಶೀಲನೆಯಲ್ಲಿದೆ. ಫೇಕ್ ರಿಕವರಿ ಹೆಸರಲ್ಲಿ ಬೇರೆಯವರು ಬಂದು ರಿಕವರಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಸಂಬಂಧಪಡದೇ ಇರೋರು ಅಂದರೆ ಫ್ರಾಡ್ಸ್ಟರ್. ಆಮೇಲೆ ಆ ರೀತಿ ಯಾವುದೇ ಇದ್ದರೆ ಅವರು ಪ್ರಿವೆಂಟಿವ್ ತಗೊಳ್ಳಿ. ಆಮೇಲೆ ಒಂದು ಸಂದೇಶ ನಿಮ್ಮ ಮುಖಾಂತರ ನಮ್ಮ ಎಲ್ಲ ರೈತರಿಗೆ ನಾನು ಏನು ಕೂಡ ಇಚ್ಛೆಪಡ್ತಾ ಇದ್ದೀನಿ ಅಂದರೆ, ಆ ರೀತಿ ನಿಮಗೆ ಯಾರಾದರೂ ಒತ್ತಡ ತಂದರೆ, ಆ ರೀತಿ ಯಾವುದಾದ್ರೂ ಕಾನೂನು ನಿಮಗೆ ಸಂಶಯ ಬಂದರೆ ನೀವು ಅದನ್ನು SP ಅವರಿಗೆ, ಡೆಪ್ಟಿ ಕಮಿಷನರ್ ಅವರಿಗೆ ಗಮನಕ್ಕೆ ತರಬೇಕು ಅಂತಕ್ಕಂಥದ್ದು ನಿಮ್ಮ ಮುಖಾಂತರ ಈ ರಾಯಚೂರು ಜಿಲ್ಲೆಯ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ನಾನು ಸಂದೇಶವನ್ನು ಕೊಡ್ತೀನಿ. ಈಗಾಗಲೇ ಈ ವಿಷಯದ ಮೈಕ್ರೋ ಫೈನಾನ್ಸ್ ವಿಷಯದ ಗಂಭೀರತೆಯನ್ನು ಅರಿತು ಮಾನ್ಯ ಮುಖ್ಯಮಂತ್ರಿಗಳೇ ಒಂದು ಸಭೆಯನ್ನು ಮಾಡಿದ್ದಾರೆ. ಅದರಲ್ಲಿ ಒಂದು ಆರ್ಡಿನೆನ್ಸ್ ಹೊರಡಿಸ್ತಕ್ಕಂಥ ಒಂದು ನಿರ್ಣಯ ಕೂಡ ಆಗಿದೆ. ಅತಿ ಶೀಘ್ರದಲ್ಲಿ ಆರ್ಡಿನೆನ್ಸ್ ಹೊರಡಿಸ್ತೀವಿ. ಇದಕ್ಕೆ ಅಂದರೆ ಇದು ನಿಮ್ಮ
ಶೋಷಣೆ ಆಗಬಾರ್ದು, ಎಕ್ಸ್ಪ್ಲಾಯ್ಟೇಷನ್ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಇವತ್ತು ಈ ಕ್ರಮ ಕೈಗೊಂಡಿದೆ. ಈ ಸಂದರ್ಭದಲ್ಲಿ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ಎಂಎಲ್ಸಿ ಎ ವಸಂತಕುಮಾರ್, ಎಪಿಎಂಸಿ ಅಧ್ಯಕ್ಷ ಮಲ್ಲಿಕಾರ್ಜುನಗೌಡ, ಎಸ್ಪಿ ಪುಟ್ಟಮಾದಯ್ಯ, ಬಸವರಾಜ್ ಪಾಟೀಲ್ ಇಟಗಿ ಇದ್ದರು. ಇಂದು ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅಂಗಾಂಗ ದಾನ ಮಾಡಿದ ಕುಟುಂಬ ಸದಸ್ಯರನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಸನ್ಮಾನಿಸಿ ಗೌರವಿಸಿದರು. ಇಂದು ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅಂಗಾಂಗ ದಾನ ಮಾಡಿದ ಕುಟುಂಬ ಸದಸ್ಯರನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಧ್ವಜಾರೋಹಣ ನೆರವೇರಿಸಿದ ನಂತರ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಬಸನಗೌಡ ದದ್ದಲ್, ಎಂಎಲ್ಸಿ ವಸಂತಕುಮಾರ್, ಜಿಲ್ಲಾಧಿಕಾರಿ ನಿತೀಶ್ ಕೆ, ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು, ಡಿಎಸ್ಒ ಡಾಕ್ಟರ್ ಗಣೇಶ್, ಮಾಜಿ ಜೆಡ್ಪಿ ಸದಸ್ಯ ಅಹಮದ್ ಪಾಷಾ ಹಾಗೂ ತಾಲೂಕು ತಂಡದ ಸದಸ್ಯರು ಉಪಸ್ಥಿತರಿದ್ದರು. ಮೊದಲನೇದಾಗಿ ಮಲ್ಲಿಕಾರ್ಜುನ್ ಇವರು ಅಂಗಾಂಗವನ್ನ ದಾನ ಮಾಡಿರ್ತಕ್ಕಂಥ ಇವರು ಅನ್ನುವ ಮಾತನ್ನ ಹೇಳ್ತಾ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಈ ಒಂದು ಸಂದರ್ಭದಲ್ಲಿ ಅರ್ಪಿಸಲಾಗ್ತಾ ಇದೆ. ಅಂಗಾಂಗವನ್ನ ದಾನ ಮಾಡಿರ್ತಕ್ಕಂತಹ ಅವರು ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸಲಾಗ್ತಾ ಇದೆ. ಪತ್ರವನ್ನ ಸ್ವೀಕರಿಸಬೇಕು. ಹಾಗೆಯೇ ಕುಮಾರ್ ಚಂದ್ರಶೇಖರ್, ಹಾಗೆಯೇ ಕುಮಾರಿ ಅಕ್ಷಯ ಹಾಗೂ ಮಾರ್ಗದರ್ಶಕ ಶಿಕ್ಷಕರು ಸೇಂಟ್ ಮೇರೀಸ್ ಕಾನ್ವೆಂಟ್ ಗೈಡ್ಸ್ ತಂಡ ವೇದಿಕೆಗೆ ಆಗಮಿಸಿ ಪ್ರಶಸ್ತಿ ಕುಮಾರಿ. ಈಗ ಜಾಹೀರಾತು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel Furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಖೇವರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್. ನಮ್ಮಲ್ಲಿ ನಾಮಕರಣ, ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಮದುವೆ, ಕಾಲೇಜ್ ಸೆಮಿನಾರ್ಸ್, ಕಂಪನಿ ಮೀಟಿಂಗ್, ಕಿಟಿ ಪಾರ್ಟಿ, ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ನಮ್ಮ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್ ಮತ್ತು ಕ್ಯಾಟರಿಂಗ್ ಹೇಳಿ ಮಾಡಿಸಿದಂತಿದೆ. 1500ರಿಂದ 2000 ಜನ ಕುಳಿತುಕೊಳ್ಳುವ ಆಸನ, ನಿಮಗೆ ಬೇಕಾದ ರೀತಿಯಲ್ಲಿ ವಿವಿಧ ಬಗೆಯ ಡೆಕೋರೇಷನ್ ಮಾಡಿಕೊಡಲಾಗುತ್ತದೆ. ಬೃಹದಾಕಾರದ ಊಟದ ಸ್ಥಳದ ವ್ಯವಸ್ಥೆ ಹೊಂದಿದ್ದು 24 ಗಂಟೆಗಳ ಕಾಲ ಕುಡಿಯುವ ನೀರು, ವಿದ್ಯುತ್ ಹಾಗೂ ಜನರೇಟರ್ ಮತ್ತು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ನಾವು ಜನರ ಮನ ಮುಟ್ಟುವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿಕೊಡುತ್ತೇವೆ. ಇಂದು ಸಂಪರ್ಕಿಸಿ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾ ತಾಲಾಬ್, ರಾಯಚೂರು. ಖೇವರಾಜ್ ದೇವದಾ, ಮೊಬೈಲ್ ನಂಬರ್ 9741687789. ಶ್ರೀ
ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ 76ನೇ ಗಣರಾಜ್ಯೋತ್ಸವ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ನಗರದಲ್ಲಿ ವಿವಿಧ ಸಂಘ ಸಂಸ್ಥೆಗಳು, ಸರ್ಕಾರಿ ಕಚೇರಿಗಳು ಸೇರಿದಂತೆ ವಿವಿಧೆಡೆ ಸಂಭ್ರಮದಿಂದ ಧ್ವಜಾರೋಹಣ ನೆರವೇರಿಸಲಾಯಿತು. ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ 76ನೇ ಗಣರಾಜ್ಯೋತ್ಸವ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ನಗರದಲ್ಲಿ ವಿವಿಧ ಸಂಘ ಸಂಸ್ಥೆಗಳು, ಸರ್ಕಾರಿ ಕಚೇರಿಗಳು ಸೇರಿದಂತೆ ವಿವಿಧೆಡೆ ಸಂಭ್ರಮದಿಂದ ಧ್ವಜಾರೋಹಣ ನೆರವೇರಿಸಲಾಯಿತು. ನಗರ ಪಾಲಿಕೆ ಕಚೇರಿಯಲ್ಲಿ ಸಂಭ್ರಮದಿಂದ ಗಣರಾಜ್ಯೋತ್ಸವ ಆಚರಿಸಲಾಯಿತು. ನಗರ ಪಾಲಿಕೆ ಅಧ್ಯಕ್ಷರಾದ ನರಸಿಂಹ ಮಾಡಗೇರಿ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದರು. 76ನೇ ಗಣರಾಜ್ಯೋತ್ಸವದ ಅಂಗವಾಗಿ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ಜಿಲ್ಲಾ ಸತ್ರ ನ್ಯಾಯಾಧೀಶ ಹಾಗೂ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಮಾರುತಿ ಬಗಾಡೆ ಅವರು ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಚ್.ಎಸ್. ಸಾತ್ವಿಕ್, ಹಿರಿಯ ನ್ಯಾಯಾಧೀಶರು, ನ್ಯಾಯವಾದಿಗಳು ಹಾಗೂ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಭಾಗವಹಿಸಿದ್ದರು. ರಾಷ್ಟ್ರೀಯ ವಂದನಾ ಶಸ್ತ್ರ ಗಣರಾಜ್ಯೋತ್ಸವ ಶುಭಾಶಯಗಳು. ಮುಕ್ತಾಯಗೊಂಡಿದ್ದು ಗೌರವಕ್ಷಣ ಸಲ್ಲಿಸಲು ತಮ್ಮ ಅನುಮತಿ ಕೋರುತ್ತೇನೆ. ಗೌರವ ರಕ್ಷೆ ಪೂಜಾ ಶಸ್ತ್ರ ಗೌರವ ರಕ್ಷೆ ವಿಸರ್ಜನೆ. ಎಕ್ಲಾಸ್ಪುರ್ ಬಳಿ ನೂತನವಾಗಿ ನಿರ್ಮಾಣಗೊಂಡ ಜಿಲ್ಲಾಡಳಿತ ಕಚೇರಿ ಆವರಣದಲ್ಲಿ ಗಣರಾಜ್ಯೋತ್ಸವ ಸಂಭ್ರಮದಿಂದ ಆಚರಿಸಲಾಯಿತು. ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರು ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಭಜಂತ್ರಿ, ಸಹಾಯಕ ಆಯುಕ್ತ ಗಜಾನನ್ ಬಾಳೆ, ಪರಶುರಾಮ್, ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣ ಶಾಮತಗೇರ, ಕ್ಯಾಸ್ಟೆಕ್ನ ಶರಣಪ್ಪ ಪಟ್ಟೆದ್, ಡಿಸಿ ಕಚೇರಿ ಸಿಬ್ಬಂದಿಗಳಾದ ಮಲ್ಲೇಶ್, ರಾವುತ್ ರಾವ್ ಸೇರಿದಂತೆ ಅನೇಕರಿದ್ದರು.
76ನೇ ಗಣರಾಜ್ಯೋತ್ಸವ ದಿನಾಚರಣೆ ಅಂಗವಾಗಿ ನಗರದ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಮ್ ಪಾಂಡ್ವೆ ಅವರು ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಸದಾಶಿವಪ್ಪ ಸೇರಿದಂತೆ ಅಧಿಕಾರಿಗಳು, ಸಿಬ್ಬಂದಿಗಳು ಭಾಗವಹಿಸಿದರು. राष्ट्रीय सलामी देगा, सलामिया जय। जनगण मन अधिनायक जय हे भारत भाग्य विधाता। पंजाब सिंधु गुजरात मराठा द्राविड उत्कल यमुना गंगा उच्छल नामे जागे तव शुभ आशीष मागे गाहे तव जय गाथा। जनगण मंगलदायक जय हे भारत भाग्य विधाता जय हे जय जय। 2024 ಇಂದ 2025 ವರೆಗೆ ನಮ್ಮ ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇಂದ ಕೆಲವು ತುಂಬ ಒಳ್ಳೆಯ ಸಾಧನೆ ಆಗಿದೆ. ಫಾರ್ ಎಕ್ಸಾಂಪಲ್ ನಮ್ಮ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಇರಲಿ, ಆ ಕಡೆ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪರ್ಸೆಂಟೇಜ್ ಜನರೇಷನ್ ಆಗಿದೆ. ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಅದು ಪರ್ಸೆಂಟೇಜ್ ಜನರೇಷನ್ ಇದೆ. ಜೊತೆಗೆ ಕೆಲಸ ಕೂಡ ಕಂಪ್ಲೀಟ್ ಆಗ್ತಾ ಇದೆ. ನಮ್ಮ ಕಡೆ ಈಗ ಸ್ಟೇಟ್ ಕ್ವಾಲಿಟಿ ಟೀಮ್ ಏನು ಬಂದಿದೆ ಅವರು ಎಲ್ಲ ಸಮಾಧಾನ ತೋರಿಸಿದ್ದಾರೆ. ಸೊ MG ನರೇಗಾ ನಮ್ಮ ಜಿಲ್ಲಾ ಪಂಚಾಯತಲ್ಲಿ, ತಾಲೂಕ್ ಪಂಚಾಯತಲ್ಲಿ ಅಥವಾ ಗ್ರಾಮ ಪಂಚಾಯತಲ್ಲಿ ಕೆಲಸ ಮಾಡೋದು MG ನರೇಗಾ ಸ್ಟಾಫ್ಗೆ ನಾನು ಈಗ ಅಭಿನಂದಿಸ್ತೀನಿ. ಜೊತೆಗೆ ಪಂಚಾಯತಿ ರಾಜ್ ಇಶ್ಯೂಸಲ್ಲಿ ತೆರಿಗೆ ಸಂಗ್ರಹಣೆಯಲ್ಲಿ ನೀವು ಎಲ್ಲರಿಗೂ ಗೊತ್ತಿದೆ, ಈಗ 1-2 ತಿಂಗಳಿಂದ ರಾಯಚೂರು ನಿರಂತರವಾಗಿ ರಾಜ್ಯದಲ್ಲಿ ಕರೆಂಟ್ ಡಿಮಾಂಡ್ ಕರೆಕ್ಷನಲ್ಲಿ ನಂಬರ್ 1 ಇದೆ. ಮತ್ತು ಇವತ್ತು ಕೂಡ ವಿಜಯ ಕರ್ನಾಟಕ ಅಲ್ಲಿ ಅದು ಸುದ್ದಿ ಬಂದಿದೆ, 90% ದಾಟಿದ್ದು ಒಂದು ಜಿಲ್ಲೆ ಅಂದರೆ ರಾಯಚೂರು. ಸೊ ಪಂಚಾಯತಿ ರಾಜ್ ನಮ್ಮ ಸಿಬ್ಬಂದಿಗೆ ನಾನು ಅದ್ರ ಬಗ್ಗೆ ಅಭಿನಂದಿಸ್ತೀನಿ. ಜೊತೆಗೆ ಈಗ ಇದು ಮುಂದೆ ಕೂಡ ಎಲ್ಲ ಬೇರೆ ವಿಷಯದಲ್ಲಿ ನಮ್ಮ ಜಿಲ್ಲಾ ಪಂಚಾಯತಿಂದ ನಾವು ಅದೇ ಥರ ಕೆಲಸ ಮಾಡಿ ಬೇರೆ ವಿಷಯದಲ್ಲಿ ಕೂಡ ಅದು ಪ್ರಕಾರ ಸಾಧನೆ ಮಾಡಿಸೋಣ ಅಂತ ನಾವು ಎಲ್ಲರೂ ಪ್ರಯತ್ನ ಮಾಡಿಸೋಣ ಅಂತ ಹೇಳಿ ನಮ್ಮ ಮಾತು. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ಸಮಿತಿಯ ಕರಡು ಸಮಿತಿಯ ಅಧ್ಯಕ್ಷರಾಗಿ ಅತ್ಯಂತ ಸುಂದರವಾದಂತಹ ಸಂವಿಧಾನವನ್ನು ಈ ದೇಶಕ್ಕೆ ಕೊಟ್ಟಿರುವಂತಹ ಸಂದರ್ಭದಲ್ಲಿ
ಎಲ್ಲ ವರ್ಗಗಳಿಗೂ ಎಲ್ಲ ಜಾತಿ ಧರ್ಮಗಳಿಗೆ ಒಂದು ಸಮಾನ ಅವಕಾಶಗಳನ್ನು ಸಂವಿಧಾನದಲ್ಲಿ ಕೊಡುವ ಮೂಲಕ ಇವತ್ತು ದೇಶವನ್ನ ಜಾತ್ಯತೀತ ರಾಷ್ಟ್ರವನ್ನ ಕಟ್ಟುವಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗಿ ಅವರು ಪಟ್ಟಿರುವಂತಹ ಶ್ರಮ ಖಂಡಿತವಾಗೂ ಕೂಡ ನಾವೆಲ್ಲರೂ ಕೂಡ ನಮಗೆ ಪ್ರೇರಣೆ ಆಗಬೇಕು, ಅವರ ದಾರಿಯಲ್ಲಿ ನಡೆಯಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಬಹಳ ವರ್ಷದ ಕನಸು ನಮಗೆ ನನಸಾಗಿದೆ. ಸನ್ಮಾನ್ಯ ಶ್ರೀ NS ಬೋಸರಾಜು, ಸಣ್ಣ ನೀರಾವರಿ ಮತ್ತು ತಂತ್ರಜ್ಞಾನ ಸಚಿವರು ಮತ್ತು ಷಣ್ಪ್ರಕಾಶ್ ಪಾಟೀಲ್ ಅವರು ನಮ್ಮ ನಗರಸಭೆಯನ್ನು ನಿರ್ವಹಿಸುವ ಮೂಲಕ ಇವತ್ತು ರಾಯಚೂರು ನಗರಸಭೆಯನ್ನು ಪಾಲಿಕೆಯನ್ನು ಮಾಡಿರುವಂಥ ಸಂದರ್ಭದಲ್ಲಿ ನಮಗೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಬಹಳ ಶ್ರದ್ಧಾಪೂರ್ವಕವಾಗಿ ಕೆಲಸ ಮಾಡುವಂತಹ ಸವಾಲು ಕೂಡ ನಮ್ಮ ಮುಂದಿದೆ. ಅನೇಕ ಜನರು ಇವತ್ತು ತಮ್ಮ ಸಮಸ್ಯೆಗಳಿಗೆ ನಗರಸಭೆ ಕಡೆ ನೋಡಿ ಬರ್ತಾರೆ, ಅವರಿಗೆ ಪ್ರಮೋಷನ್ಗೊಳಿಸದೆ ಅವರ ಕೆಲಸ ಮಾಡಿ ಕೊಡುವ ಮೂಲಕ ಇವತ್ತು ಪಾಲಿಕೆ ಆದ್ಮೇಲೆ ಒಂದು ಹೊಸ ವಾತಾವರಣ ಬಂದಿದೆ, ಹೊಸ ಸಂದರ್ಭ ಬಂದಿದೆ, ಹೊಸ ಸನ್ನಿವೇಶ ಬಂದಿದೆ ಅನ್ನುವಂತ. ಈ ಸಂದರ್ಭದಲ್ಲಿ ಪಾಲಿಕೆ ಉಪಾಧ್ಯಕ್ಷ ಸಾಜಿದ್ ಸಮೀರ್, ಆಯುಕ್ತ ಗುರುಸಿದ್ದಯ್ಯ ಹಿರೇಮಠ್, ನಗರಸಭೆ ಹಿರಿಯ ಸದಸ್ಯರಾದ ಜಯಣ್ಣ, ಬಿ ರಮೇಶ್, ಶ್ರೀನಿವಾಸ್ ರೆಡ್ಡಿ, ಕಾಂಗ್ರೆಸ್ ಮುಖಂಡ ನರಸಿಂಹ ಮಾಡಗಿರಿ ಸೇರಿದಂತೆ ಪಾಲಿಕೆ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಇದ್ದರು. ನಗರದ ತಹಸೀಲ್ ಕಚೇರಿಯಲ್ಲಿ ಸಂಭ್ರಮದಿಂದ ಗಣರಾಜ್ಯೋತ್ಸವ ಆಚರಿಸಲಾಯಿತು. ತಹಸೀಲ್ದಾರ್ ಸುರೇಶ್ ವರ್ಮಾ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಕಚೇರಿಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನಗರದ ಬಿಜೆಪಿ ಪಕ್ಷ ಕಚೇರಿಯಲ್ಲಿ ಬೆಳಗ್ಗೆ ಸಂಭ್ರಮದಿಂದ ಗಣರಾಜ್ಯೋತ್ಸವ ಆಚರಿಸಲಾಯಿತು. ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿ ಶಂಕರ್ ರೆಡ್ಡಿ, ರವೀಂದ್ರ ಜಾಲ್ದಾರ್, ನಗರ ಮಂಡಲ ಅಧ್ಯಕ್ಷ ಉಟ್ಕೂರು ರಾಘವೇಂದ್ರ, ಪ್ರಧಾನ ಕಾರ್ಯದರ್ಶಿ ಪಲಗೂಲು ನಾಗರಾಜ್, ವಿಜಯಕುಮಾರ್ ಸಜ್ಜನ್, ಪಕ್ಷದ ಮುಖಂಡರುಗಳಾದ ಬಿ ಗೋವಿಂದ್, ಕಡಗೂರು ಆಂಜನೇಯ, ಭಂಗಿ ನರಸರೆಡ್ಡಿ, ತ್ರಿವಿಕ್ರಮ್ ಜೋಶಿ, ಗಿರೀಶ್ ಕನಕವೀಡು, ಎನ್ ಶ್ರೀನಿವಾಸ್ ರೆಡ್ಡಿ, NK ನಾಗರಾಜ್, ವಿಜಯ ರಾಜೇಶ್ವರಿ ಗೋಪ್ಶೆಟ್ಟಿ, ಸುಮಾ ಅಶೋಕ್ ಗಸ್ತಿ, ಮುಕ್ತಿಯಾರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ನಗರದ ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ಸಂಭ್ರಮದಿಂದ ಗಣರಾಜ್ಯೋತ್ಸವ ಆಚರಿಸಲಾಯಿತು. ಪಕ್ಷದ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಸಣ್ಣ ನರಸಿಂಹನಾಯಕ್, ಭೀಮರೆಡ್ಡಿ, ತಿಮ್ಮಾರೆಡ್ಡಿ, ರಾಮಕೃಷ್ಣ, ನರಸಪ್ಪ ಆಶಾಪುರ್, ನರಸಿಂಹಲು, ಹಂಪಯ್ಯ ನಾಯಕ್, ಆದಿರಾಜ್, ಉದಯಕುಮಾರ್, ಸತೀಶ್, ತಿಮ್ಮಪ್ಪ ನಾಯಕ್, ನರ್ಸಿಂಗ್, ಆಲಂಬಾಬು, ರಾಜು, ಗೋಟುಂ, ಸುಧಾಕರ್ ಗೌಡ, ರಮಾದೇವಿ ಸೇರಿದಂತೆ ಅನೇಕರು ಭಾಗವಹಿಸಿದರು.
ನಗರದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ 76ನೇ ಗಣರಾಜ್ಯೋತ್ಸವ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಧ್ವಜಾರೋಹಣ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ನಾಗರಾಜ್ ಬಿ ಪಾಟೀಲ್, SKSJTI ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಬೆಂಗಳೂರು ಸಹಾಯಕ ಪ್ರಾಧ್ಯಾಪಕರು ಭಾಗವಹಿಸಿದರು. ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಸುಗುಣಾ ಬಸವರಾಜ್ ಧ್ವಜಾರೋಹಣ ನೆರವೇರಿಸಿದರು. ಕಾಲೇಜಿನ ಉಪನ್ಯಾಸಕರು ಮತ್ತು ಸಿಬ್ಬಂದಿ ವಿದ್ಯಾರ್ಥಿಗಳು ಭಾಗವಹಿಸಿದರು. पंजाब सिंध गुजरात मराठा में जाके तब शुभाशिष दाता जय हे जय 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 हे बोलो भारत माता की। ಆಹ್ವಾನಿಸಿ ಧ್ವಜಾರೋಹಣ ಮಾಡಿ ಎಲ್ಲರಿಗೂ ಮಕ್ಕಳಿಗೂ ನನ್ನ ನೆಚ್ಚಿನ ಪ್ರಾಂಶುಪಾಲರು ಮುಖ್ಯ ನಮ್ಮ ಶ್ರೀನಿವಾಸ ಅವರಿಗೆ ಹೆಡ್ ಮಾಸ್ಟರು ಹಾಗೂ ಎಲ್ಲ ಸ್ಟಾಫ್ ಇವತ್ತಿನ ದಿನ 76ನೇ ಗಣರಾಜ್ಯೋತ್ಸವದ ಅಂಗವಾಗಿ ಎಲ್ಲರಿಗೂ ಶುಭವನ್ನು ಕೋರುತ್ತಾ ಇದೇ ರೀತಿ ಸಂವಿಧಾನವನ್ನು ಇವತ್ತು ಅರ್ಪಣೆ ಮಾಡಿದಂಥ ದಿನ ಅಖಂಡ ಭಾರತದಲ್ಲಿ ಇಡೀ ಭಾರತ ಅಷ್ಟಲ್ಲ ಜಗತ್ತಿನಾದ್ಯಂತ ನೋಡಿದ್ರೆ ನಮ್ಮ ಒಂದು ಡೆಮೊಕ್ರೆಟಿಕ್ ಕಂಟ್ರಿಯಲ್ಲಿ ದೊಡ್ಡದೇ ಒಂದು ಇತಿಹಾಸವನ್ನು ಸೃಷ್ಟಿಸಿದ ಡಾಕ್ಟರ್ ಅಂಬೇಡ್ಕರ್ ಅವರು ಹಾಗೂ ಪಿತಾಮಹರಾದಂಥ ಮಹಾತ್ಮ ಗಾಂಧಿ ಅವರನ್ನು ಇವತ್ತು ಸ್ಮರಿಸುತ್ತಾ ಈ ಒಂದು ಗಣರಾಜ್ಯೋತ್ಸವ ಅಂಗವಾಗಿ ಎಲ್ಲರಿಗೂ ಶುಭವಾಗಲಿ ಹಾಗೂ ನಮ್ಮ ನೆಚ್ಚಿನ ಮಕ್ಕಳನ್ನು ಶುಭ ಕೋರುತ್ತಾ ಈ ಒಂದು ಗಣರಾಜ್ಯೋತ್ಸವ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ನಗರದ ಜಿಲ್ಲಾ ಗೃಹ ರಕ್ಷಕ ದಳದ ಕಚೇರಿಯಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಧ್ವಜಾರೋಹಣವನ್ನು ಗೃಹ ರಕ್ಷಕ ದಳದ ಧರ್ಮಾಧ್ಯಕ್ಷ ಜಂಬಣ್ಣ ರಾಮಸ್ವಾಮಿ ನೆರವೇರಿಸಿ ಮಾತನಾಡಿದರು. ಕೇಂದ್ರ ಕಚೇರಿಯ ಆದೇಶ ಹಾಗೂ ಜಿಲ್ಲಾ ಕಚೇರಿಯ ಆದೇಶಗಳನ್ನು ಚಾಚು ತಪ್ಪದೆ ಪಾಲಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಅಲ್ಲದೆ ವಿವಿಧ ಕರ್ತವ್ಯಗಳು, ಕಾನೂನು ಸುವ್ಯವಸ್ಥೆ ಕರ್ತವ್ಯಗಳು, ತರಬೇತಿಗಳಿಗೆ ಕರೆ ನೀಡಿದಾಗ ಪ್ರತಿಯೊಬ್ಬ ಗೃಹ ರಕ್ಷಕರು ಹಾಜರಿರಬೇಕು ಎಂದರು. ಈ ಸಂದರ್ಭದಲ್ಲಿ ಕಚೇರಿ ಸಿಬ್ಬಂದಿಯವರು ಹಾಗೂ ಗೃಹ ರಕ್ಷಕ ಅಧಿಕಾರಿಗಳು, NCO ಮತ್ತು ಗೃಹ ರಕ್ಷಕರು, ಗೃಹ ರಕ್ಷಕಿಯರು ಭಾಗವಹಿಸಿದ್ದರು. ನಗರದ MP ಪ್ರಕಾಶ್ ಪದವಿ ಪೂರ್ವ ಕಾಲೇಜು, SER DCPC PB ಮಹಾವಿದ್ಯಾಲಯ, SEPT ಸ್ನಾತಕೋತ್ತರ ಪದವಿ ಮಹಾವಿದ್ಯಾಲಯ ಮತ್ತು ಸೇವಾ MSW ಶಿಕ್ಷಣ ಸಂಸ್ಥೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ 76ನೇ ಗಣರಾಜ್ಯೋತ್ಸವ ಧ್ವಜಾರೋಹಣವನ್ನು ಆಚರಿಸಲಾಯಿತು. ಧ್ವಜಾರೋಹಣವನ್ನು ಬಿಜೆಪಿ ಮುಖಂಡ ತ್ರಿವಿಕ್ರಮ್ ಜೋಶಿ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಅಧ್ಯಕ್ಷ ಡಾಕ್ಟರ್ ಶರಣಬಸವ ಪಾಟೀಲ್ ಜೋಳದಹಡಗಿ, ಸೇವಾ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ P ಬಸವರಾಜ್, ಕಾರ್ಯದರ್ಶಿ ಬಸವರಾಜ್ ಎಲಿ, ಆಡಳಿತಾಧಿಕಾರಿಯಾದ R ಮಲ್ಲನಗೌಡ, ಪ್ರಾಚಾರ್ಯ MG ಮಾರುತಿ, ಭೀಮರಾಯ ರಸ್ತಾಪುರ್, ಸೇವಾ MSW ಪ್ರಾಚಾರ್ಯರಾದ ಪರಶುರಾಮ್ ಹಾಗೂ ಸಿಬ್ಬಂದಿ ವರ್ಗದವರು, ಉಪನ್ಯಾಸಕರು, ವಿದ್ಯಾರ್ಥಿಗಳು ಇದ್ದರು. ಅಭಿರುಚಿ ಮತ್ತು ಸಾಧನೆಗಳನ್ನು ಬರಹದ ಮೂಲಕ ಹೊರಹಾಕುವ ಮಾರ್ಗ ಸಾಹಿತ್ಯವಾಗಿದೆ. ಕಲೆ, ಸಾಹಿತ್ಯ, ಸಂಗೀತ, ಕ್ರೀಡೆ ನಮಗೆ ಸಿದ್ಧಿ ಆಗಬೇಕು. ಆದರೆ ಶ್ರಮ, ಅಧ್ಯಯನ, ಧ್ಯಾನದಿಂದ ಕಾವ್ಯ ಒಲಿಯುತ್ತದೆ ಎಂದು ಹುನಗುಂದ ಹಿರಿಯ ಸಾಹಿತಿಗಳಾದ ಸಿದ್ದಲಿಂಗಪ್ಪ ಬೀಳಿಗಿ ಹೇಳಿದರು. ಅಭಿರುಚಿ ಮತ್ತು ಸಾಧನೆಗಳನ್ನು ಬರಹದ ಮೂಲಕ ಹೊರಹಾಕುವ ಮಾರ್ಗ ಸಾಹಿತ್ಯದಾಗಿದೆ. ಕಲೆ, ಸಾಹಿತ್ಯ, ಸಂಗೀತ, ಕ್ರೀಡೆ ನಮಗೆ ಸಿದ್ಧಿ ಆಗಬೇಕು. ಅಂದರೆ ಶ್ರಮ, ಅಧ್ಯಯನ, ಧ್ಯಾನದಿಂದ ಕಾವ್ಯ ಒಲಿಯುತ್ತದೆ ಎಂದು ಹುನಗುಂದ ಹಿರಿಯ ಸಾಹಿತಿಗಳಾದ ಸಿದ್ದಲಿಂಗಪ್ಪ ಬೀಳಿಗಿ ಹೇಳಿದರು. ನಗರದ ಕನ್ನಡ ಭವನದಲ್ಲಿ ನಡೆದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ರಾಯಚೂರು, ಮನಸ್ವಿ ಪ್ರಕಾಶನ ರಾಯಚೂರು ಇವರುಗಳ ಸಂಯುಕ್ತಾಶ್ರಯದಲ್ಲಿ ಸೈಯದ್ ವಲಿ ಮುಜಾವರ್ ಅವರ ಕೋಲ್ಮಿಂಚು ಹೈಕು ಸಂಕಲನ, ಮುಕ್ತಕ ಮಡು ಹನಿಗವನ ಸಂಕಲನ ಲೋಕಾರ್ಪಣೆ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ಕಾವ್ಯ ಕಟ್ಟುವುದೆಂದರೆ ಹೂವು ಕಟ್ಟುವಂತಲ್ಲ, ಬರೆಯುವಂತಹ ಸಾಹಿತಿಗಳು ಧ್ಯಾನಸ್ಥರಾಗಿರಬೇಕು. ಯಾವ ಸಾಹಿತಿ ಆಗಿರಲಿ ಅಥವಾ ಪ್ರತಿಯೊಬ್ಬ ಸಾಹಿತಿಯು ಬರೆಯುವ
ತುಡಿತವನ್ನು ಹೊಂದಿರಬೇಕು. ಎಲ್ಲಿಯವರೆಗೂ ಬರಹಗಾರರು ಇರುತ್ತಾರೆ, ಇಲ್ಲಿಯವರೆಗೂ ಓದುಗರು ಇದ್ದೇ ಇರುತ್ತಾರೆ. ಎಲ್ಲಿಯವರೆಗೂ ಬರಹಗಾರರು ಇರುತ್ತಾರೆ, ಅಲ್ಲಿಯವರೆಗೂ ಓದುಗರು ಇದ್ದೇ ಇರುತ್ತಾರೆ. ನಾವುಗಳು ಪುಸ್ತಕಗಳನ್ನು ಕೈಯಲ್ಲಿ ಹಿಡಿದು ಓದುವಾಗ ಇರುವಂತಹ ಸಂತೋಷ, ನೆಮ್ಮದಿ ಬೇರೆ ಯಾವುದರಲ್ಲಿಯೂ ಇರುವುದಿಲ್ಲ. ಸಾಹಿತಿಗಳು ಆತ್ಮದಿಂದ ದೂರವಿರಬೇಕು. ಯಾವತ್ತೂ ಪ್ರಶಂಸೆಯ ಹಿಂದೆ ಹೋಗಬಾರದು. ಪ್ರಶಸ್ತಿಗಳು ನಮ್ಮನ್ನು ಹುಡುಕಿಕೊಂಡು ಬರಬೇಕು ಎಂದರು. ಇವೆಲ್ಲ ಅಪರೂಪದ ಕಾರ್ಯಕ್ರಮಗಳು. ಇಂಥ ಕಾರ್ಯಕ್ರಮಗಳು ಅಪರೂಪದ ಕಾರ್ಯಕ್ರಮಗಳು. ಸಾಹಿತ್ಯ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತೈತೆ. ನಮ್ಮ ಭಾವನೆಗಳನ್ನು, ನಮ್ಮ ಅನುಭವಗಳನ್ನು ಅಭಿವ್ಯಕ್ತಿಪಡಿಸಲಿಕ್ಕೆ ಇರ್ತಕ್ಕಂಥ ಒಂದು ಸಾಧನ ಅಂತಕ್ಕಂಥದ್ದು, ಒಂದು ಮಾರ್ಗ ಅಂತಕ್ಕಂಥದ್ದು ಅಷ್ಟೇ. ಇನ್ನು ಅಭಿರುಚಿ ಮತ್ತು ವೃತ್ತಿ, ಅಭಿರುಚಿ ಮತ್ತು ವಯಸ್ಸು, ಅಭಿರುಚಿ ಮತ್ತು ವೃತ್ತಿ, ಅಭಿರುಚಿ ಮತ್ತು ವಯಸ್ಸು ಇವೆರಡು ಒಂದಕ್ಕೊಂದು ಸಂಬಂಧ ಇಲ್ಲದ ವಿಷಯಗಳಿಗೆಲ್ಲ. ಯಾಕಂತಂದರೆ ಅಭಿರುಚಿಗೂ ಮತ್ತು ವೃತ್ತಿಗೂ ಬಹಳಷ್ಟು ಅಂತರ ಇರ್ತೈತೆ ಅಂತಕ್ಕಂಥದ್ದು. ಅದಕ್ಕೆ ಸಾಕ್ಷಿ ಅಂತಂದರೆ ಇವತ್ತಿನ ಕಾರ್ಯಕ್ರಮದ 2 ಕೃತಿಗಳ ಅನಾವರಣ ಮಾಡಿದಂಥ ಶ್ರೀ ಸೈಯದ್ ವಲಿ ಮುಜಾವರ್ ಅಂತಕ್ಕಂಥ ಸರ್. ಓದು ಮತ್ತು ಬರಹಕ್ಕೆ ಆಯ್ತಲ್ಲ, ಇದಕ್ಕೆ ಯಾವುದೇ ವಯಸ್ಸಿನ ಹಂಗು ಅಂತಕ್ಕಂಥದ್ದು ಇರೋದೇ ಇಲ್ಲ. ಯಾವ ಬೇಕಾದಾಗ ಬರಿಬಹುದು. ಯಾವಾಗ ನಮ್ಮ ಭಾವನೆಗಳು ಬರ್ತಾವಲ್ಲ ಅವಾಗ ಬರೀತಕ್ಕಂಥದ್ದು. ಕೆಲವಷ್ಟು ಮಂದಿ ರಿಟೈರ್ ಆದಮೇಲೆ ಬರೀತಿರ್ತಾರೆ. ಸೈಯದ್ ವಲಿ ಅವರು ಕೂಡ ಹಾಗೇನೆ, ಅವ್ರ ವೃತ್ತಿಯಲ್ಲಿದ್ದಂಥ ಸಂದರ್ಭದಲ್ಲಿ ಇದ್ದೂ ಭಾವನೆಗಳು, ಆದರೆ ಬೇರೆ ಬೇರೆ ಕಾರಣಾಂತರಗಳಿಂದ ಬಂದಿರಲಿಕ್ಕೆ ಅವರ ಬಯೋಡಾಟಾ ನೋಡಿದಾಗ, ಅವರ ವೈಯಕ್ತಿಕ ವಿವರಗಳನ್ನು ನೋಡಿದಾಗ ಅವರ ಆರಂಭದಿಂದಲೂ ನಾಟಕ ಬರೀತಿದ್ರು, ಕಥೆಗಳನ್ನು ಬರೀತಿದ್ರು, ಚುಟುಕುಗಳನ್ನು ಬರಿತಾ ಇದ್ರು. ಹಾಗೆ ಅದಕ್ಕೆ ಸಂಬಂಧ ಇಲ್ಲ ಅಂತಕ್ಕಂಥದ್ದು. ಇನ್ನು ಕಲೆ, ಸಾಹಿತ್ಯ, ಸಂಗೀತ, ಕ್ರೀಡೆ ಐತಲ್ಲ, ಇವೆಲ್ಲ ನಾವು ಭಾಳ ಮಂದಿ ಏನಂತೀವಿ ಅಂತಂದ್ರೆ ಒಲಿಯು ಅಂತೀವಿ. ಒಲಿಯು ಅಲ್ಲ, ಒಲಿಸಿಕೊಳ್ಬೇಕು ಅಂತೆಲ್ಲ. ಕಲೆ, ಸಾಹಿತ್ಯ, ಸಂಗೀತ, ಕ್ರೀಡೆ ಇವೆಲ್ಲ ನಮ್ಗೆ ಒಲಿಬೇಕಾಗಿತ್ತು ಅಂತಂದರೆ ನಾವು ಅವುಗಳನ್ನು ಧ್ಯಾನಸ್ಥವಾಗಿ ಏನು ಮಾಡ್ಬೇಕಂತಂದ್ರೆ ಅಲ್ಲಿ ಪ್ರಯೋಗ ಮಾಡ್ತಿರ್ಬೇಕು ಅಂತಕ್ಕಂಥದ್ದು. ಗಂಗೂಬಾಯಿ ಹಾನಗಲ್ ಅವರಿಗೆ ಒಬ್ಬರು ಪ್ರಶ್ನೆ ಕೇಳಿದ್ರಂತ ಒಂದು ಸಾರಿ, ನೀವು ಎಷ್ಟು ದಿನ ನೀವು ಈ ಸಂಗೀತದ ಬಗ್ಗೆ ಕೃಷಿ ಮಾಡ್ತೀರಿ ಅಂತ ಕೇಳಿದಾಗ, ನಾನು 1 ವಾರ ಸಂಗೀತದ ಆರಾಧನೆ ಮಾಡೋದನ್ನು ಬಿಟ್ಟು ಅಂದರೆ ನನಗೆ ಸಂಗೀತ ಹಾಡಕ್ಕೆ ಬರೋದಿಲ್ಲ ಅಂತ. ಬರಹಗಾರನಿಗೂ ಕೂಡ ಹಾಗೆ, ಕ್ರೀಡೆಯಲ್ಲಿ ಇರ್ತಕ್ಕಂಥವನಿಗೂ ಕೂಡ ಹಾಗೆ, ಸಂಗೀತಗಾರನಿಗೂ ಹಾಗೆ, ಸಾಹಿತಿಗಳಿಗೂ ಕೂಡ ಹಾಗೆ. ಸಾಹಿತಿಗಳು ನಿರಂತರವಾಗಿ ಏನಾಗಿರ್ಬೇಕಂತಂದ್ರೆ ಆ ಸಾಹಿತ್ಯದೊಂದಿಗೆ ಸಂವಾದವನ್ನು ಮಾಡ್ತಾ ಇರಬೇಕು ಅಂತಕ್ಕಂಥದ್ದು. ಸತತ ಅಧ್ಯಯನವೇ ಸರಸ್ವತಿಯನ್ನು ಒಲಿಸಿಕೊಳ್ಳುವಂಥ ತಾಯತವೇ. ಸತತ ಅಧ್ಯಯನವೇ ಸಾಹಿತ್ಯವನ್ನು ಒಲಿಸಿಕೊಳ್ಳುವಂಥ ತಾಯ್ತ. ನಾವು ತಾಯ್ತ ಕೈ ಕಟ್ತಿರ್ತೀವಿ, ಅದಕ್ಕೆ ಅದು ಹಾಗಾಗಬೇಕು ಹೀಗಾಗಬೇಕು ಅಂತ. ಸಾಹಿತ್ಯ ಒಲಿಬೇಕಾಗಿತ್ತು ಅಂತಂದ್ರೆ ನಾವು ಸತತವಾಗಿ ಅಧ್ಯಯನ ಮಾಡಬೇಕು, ಅಭ್ಯಾಸ ಮಾಡಬೇಕು ಅಂತಕ್ಕಂಥ. ಕೃತಿಗಳ ಲೋಕಾರ್ಪಣೆ ಮಾಡಿ ಹಿರಿಯ ಸಾಹಿತಿ ವೀರ ಹನುಮಾನ್ ಮಾತನಾಡಿದರು. ಅಧ್ಯಕ್ಷತೆಯನ್ನು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ವೆಂಕಟೇಶ್ ಬೇಂಬೆಂಚಿ ವಹಿಸಿದರು. ಹಿರಿಯ ಸಾಹಿತಿ ಮಹಾಂತೇಶ್ ಮಸ್ಕಿ, ಈರಣ್ಣ ಬೆಂಗಾಲಿ, ಕರ್ನಾಟಕ ಗಮಕ ಕಲೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ವೆಂಕಟರಾವ್ ಕುಲಕರ್ಣಿ, ಕೃತಿಕಾರ ಸೈಯದ್ ವಲಿ ಮುಜಾವದ್ ಜೇಗರ್ಕಲ್ ವೇದಿಕೆ ಮೇಲೆ ಇದ್ದರು. ಅವರ ಬಗ್ಗೆ ಹೇಳೋದಕ್ಕಿಂತ, ಕಾವ್ಯ ಪುಸ್ತಕಗಳ ಬಗ್ಗೆ ಹೇಳೋದಕ್ಕಿಂತ ಅವರ ಬಗ್ಗೆನೇ ಹೆಚ್ಚು ಹೇಳುವುದು ಸೂಕ್ತ ಅನಿಸ್ತದೆ. ಯಾಕಂದರೆ 2 ಪುಸ್ತಕಗಳ ಬಗ್ಗೆ ಮಾತಾಡುವಂತಹ ಇಬ್ಬರು ಘಟಾನುಘಟಿಗಳಲ್ಲಿ ನಿಂತಿದ್ದಾರೆ. ಹಾಗಾಗಿ ಮುಜಾವರ್ ಅವರು ತಮ್ಮ ಜೀವನದುದ್ದಕ್ಕೂ ಸಂಘರ್ಷದ ಬದುಕನ್ನು ಮಾಡಿಕೊಂಡು ಕುಟುಂಬದ ಬಗ್ಗೆ ಕಾಳಜಿಯನ್ನು ವಹಿಸಿಕೊಂಡು ಅತ್ಯಂತ ನಿಷ್ಠೆಯಿಂದ ಡ್ಯೂಟಿಯನ್ನು ಮಾಡಿಕೊಂಡು ಅದರ ಜೊತೆಗೆ ಇವೆಲ್ಲವನ್ನು ಬರೆದಿದ್ದ ವ್ಯಕ್ತಿಯವರು. ಅವರು ನಿವೃತ್ತಿ ಆದಮೇಲೆ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥವ್ರು ನಿವೃತ್ತಿ ಆದಮೇಲೆ ಏನಾದರೂ ಒಂದು ಕೆಲಸ ಮಾಡ್ತಿರ್ತಾರೆ. ಅದು ಯಾಕೆ ಕೆಲಸ ಮಾಡ್ತಿರ್ತಾರೆ, ಯಾಕೆ ಮಾಡ್ತಾರೆ, ಅವ್ರು ದುಡ್ಡು ಗಳಿಸೋಕೆ ಏನೇನೋ ಮಾಡ್ತಿರ್ತಾರೆ, ಬಡ್ಡಿ ಕೊಡ್ತಿರ್ತಾರೆ, ಅಂಗಡಿ ಇಟ್ಕೊಳ್ತಾರೆ, ಯಾವುದ್ಯಾವುದೋ ಕಾರ್ಯ ಮಾಡ್ತಿರ್ತಾರೆ. ಆದರೆ ಇವರು ಇಂಥದ್ದೊಂದು ಪುಸ್ತಕ ಮಾಡಬೇಕು, ಅದನ್ನು ಎಲ್ಲರಿಗೂ ಕೊಡಬೇಕು. ಕಾವ್ಯ ಪ್ರಕಾರದಲ್ಲಿ ನನ್ನ ಜೊತೆಗೆ ಅವರು ಆಸಕ್ತಿಯಿಂದ ಏನು ಮಾತಾಡ್ತಿದ್ರು ಅಂದ ಮೊನ್ನೆ, ಸರ್ ಗಜಲ್ ಬಗ್ಗೆ ನನಗೆ ಆಸಕ್ತಿ ಇದೆ ಸರ್, ಸ್ವಲ್ಪ ಅದರ ಬಿಟ್ಟು ಕೊಡ್ರಿ ಸರ್, ನನಗೆ ಒಂದು ಮಾತು ಹೇಳ್ರಿ, ನನಗೆ ಹೆಂಗೆ ಬರಿಬೇಕು ಅನ್ನುವಂಥ ಆಸಕ್ತಿ ಏನೈತಲ್ಲ
ಅದು ಆ ಕವಿಯಲ್ಲಿ ಇರ್ತಕ್ಕಂಥದ್ದು ಭಾಳ ಮುಖ್ಯ. ಹನಿಗಮನ ಅಂದರೆ ನಮ್ಮ ಮುಖ್ಯವಾಗಿ ಹೈಕುಗಳನ್ನು ಬರೆಯೋದು. ಅವರು ನನಗೂ ಮತ್ತು ಬೇರೆ ಬೇರೆ ಹೈಕುಗಳನ್ನು ಓದಿವಿ, ಬರೆದಿನಿ ಸರ್ ನಾನು ಅಂತ ತೋರಿಸಿದೆ. ನನಗೆ ಅನೇಕ ಹೈಕುಗಳನ್ನು ಓದಿ ಅದರಲ್ಲಿ ತಿದ್ದಿ ಮಾಡಿದಾಗ ತುಂಬ ಉತ್ತಮವಾದ ಹೈಕುಗಳು ಇದರಲ್ಲಿ ಸೇರಿಕೊಂಡಿವೆ. ಅವರು ಅಷ್ಟಕ್ಕೆ ಸೀಮಿತ ಆಗಿದೆ. ಮುಕ್ತಕ ಮಡು ಅಂತ ಹೇಳಿ ಒಂದು ಹನಿಗವನಗಳನ್ನು ಹೊರತಂದಿದ್ದಾರೆ. ಆ ಹನಿಗವನಗಳು ಹೆಂಗಿದವು ಅಂತಂದರೆ ಉಮ್ಮಿ ಅವರು ಹೇಳುವಂತೆ ಆ ಒಂದು ಮುಕ್ತಕಗಳೇ ಆಗಿವೆ ಅಂತ. ಮುಕ್ತಕಗಳಂದ್ರೆ ಗೊತ್ತಲ್ಲ, ಅನುಭವಿ ಎಕ್ಸ್ಪೀರಿಯನ್ಸ್ಡ್ ಪೊಯಿಟ್ಸ್ ಅಂತಾರೆ ಅವನ್ನ. ಮುಕ್ತಕಗಳು ಸುಮ್ಮನೆ ಯಾರು ಬೇಕಾದ್ರು ಬರೆಯೋಂಗಿಲ್ಲ. ಅನುಭವಿ ಕವಿಯ ಆದವನು ಮಾತ್ರ ಅವುಗಳನ್ನು ಬರೆಯಬಲ್ಲ. ಅಂಥ ಒಂದು ಶಕ್ತಿ ಇವರು ಈಗಲೇ ಪಡ್ಕೊಂಡಿದ್ದಾರೆ ಅಂತಂದರೆ ಮುಂದೆ ಅವರಿಂದ ಇನ್ನೂ ಸಶಕ್ತವಾದ ಇನ್ನೂ ಮಹತ್ವದ ಕೃತಿಗಳು ಬರ್ಬೋದೇನೋ ಅಂತ ನನಗೆ ಭಾಳ ತುಂಬ ಆಸಕ್ತಿ ಇದೆ. ಹಾಗಾಗಿ ಅವ್ರ ಜೊತೆಗೆ ಅವ್ರು ನೋಡ್ರಿ ಇವತ್ತಿಗೂ ಕೂಡ ಇಷ್ಟು ವಯಸ್ಸಾದರೂ ಕೂಡ ಅವರಿಗೆ ಕಳೆದ ವಾರ ಆರಾಮಿದ್ದಿದ್ದಿಲ್ಲ. ಅವು ಹಂಚೋದು, ಪುಸ್ತಕ ಪ್ರಿಂಟ್ ಆಗೋದು, ಇನ್ವಿಟೇಷನ್ ಮಾಡೋದು ಅವನ್ನ. ಹಿರಿಯ ಸಾಹಿತಿಗಳಾದ ಆಂಜನೇಯ ಜಾಲಿಬೆಂಚಿ, ಬಾಬು ಭಂಡಾರಿಗಲ್, ಭಗತ್ ರಾಜ್ ನಿಜಾಮ್ಕಾರ್, ಎಚ್ ಮ್ಯಾದರ್, ರೇಖಾ ಬಡಿಗೇರ್, ವೈಶಾಲಿ ಪಾಟೀಲ್, ವೇಣು ಜಾಲಿಬೆಂಚಿ ಸೇರಿದಂತೆ ಸಾಹಿತಿಗಳು ಭಾಗವಹಿಸಿದರು. ಯಶೋಧ ನಿರೂಪಿಸಿದರು, ರಾವುತ್ ರಾವ್ ಸ್ವಾಗತಿಸಿದರು, ವಸಂತ್ ಕುಮಾರ್ ವಂದಿಸಿದರು. ನಗರದ ಕೋಟೆ ಸುತ್ತಲೂ ಇರುವ ಕಂದಕವನ್ನು ಒತ್ತುವರಿ ಮಾಡಿಕೊಂಡು ಕಟ್ಟಡ ನಿರ್ಮಾಣ ಮಾಡಿದ್ದು ತೆರವುಗೊಳಿಸಬೇಕು ಎಂದು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ನಗರದ ಕೋಟೆ ಸುತ್ತಲೂ ಇರುವ ಕಂದಕವನ್ನು ಒತ್ತುವರಿ ಮಾಡಿಕೊಂಡು ಕಟ್ಟಡ ನಿರ್ಮಾಣ ಮಾಡಿದ್ದು ತೆರವುಗೊಳಿಸಬೇಕು ಎಂದು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಜಿಲ್ಲಾ ಉಸ್ತುವಾರಿ ಅವರಿಗೆ ಮನವಿ ಸಲ್ಲಿಸಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಇರುವ ನೃಪತುಂಗ ಹೋಟೆಲ್, ಕುಬೇರ್ ಹೋಟೆಲ್ ಹಿಂಭಾಗದಿಂದ ಬಸವೇಶ್ವರ ವೃತ್ತದವರೆಗೆ ಇರುವ ಕೋಟೆ ಕಂದಕವನ್ನು ಒತ್ತುವರಿ ಮಾಡಿಕೊಂಡು ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಚರಂಡಿ ರಾಜ್ ಕಾಲುವೆಗಳನ್ನು ಒತ್ತುವರಿ ಮಾಡಿದ್ದಾರೆ ಎಂದು ದೂರಿದರು. ಕಂದಗಡ್ಡೆ ಮಾರಮ್ಮ ದೇವಸ್ಥಾನ ಹಿಂಭಾಗದಿಂದ ಹಮ್ದರ್ ಶಾಲೆ, ಮೋತಿ ಮಸ್ಜಿದ್ ಭಾಗದಲ್ಲಿ ಕೋಟೆ ಮರಿಮಾಚಿ ಹಿಂಭಾಗದಲ್ಲಿ ಅತಿಕ್ರಮಿಸಿ ಮನೆ ನಿರ್ಮಿಸಿಕೊಂಡಿದ್ದಾರೆ. ನಗರದ ಕೊಳಚೆ ಪ್ರದೇಶಗಳಾದ ಸಿಯಾ ತಲಾಬ್, ಎಲ್ಬಿಎಸ್ ನಗರ್, ಜಹೀರಾಬಾದ್ ಇತರ ಕಡೆಗಳಲ್ಲಿ ರಾಜ್ ಕಾಲುವೆ ಒತ್ತುವರಿಯಿಂದಾಗಿ ಮಳೆ ನೀರು ಮನೆಗಳಿಗೆ ನುಗ್ಗುತ್ತಿವೆ. ಒತ್ತುವರಿ ಸಂಪೂರ್ಣ ತೆರವುಗೊಳಿಸಬೇಕೆಂದು ಮನವಿ ಮಾಡಿದರು. ಗ್ರಾಮೀಣ ಭಾಗದ ಪರಿಶಿಷ್ಟ ಜನಾಂಗದವರ ಮೇಲೆ ಹಲ್ಲೆ ಘಟನೆಗಳು ನಡೆಯುತ್ತಿವೆ. ಪೊಲೀಸ್ ಠಾಣೆಗಳಲ್ಲಿ ಕುಂದುಕೊರತೆ ಸಭೆ ನಡೆಸಿ ಪರಿಹರಿಸಬೇಕು ಸೇರಿದಂತೆ ಇತರೆ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿದರು. ಅಂಬೇಡ್ಕರ್ ಸರ್ಕಲ್ ವಾಸನೆ ಬರ್ತಾ ಇದೆ ಸರ್. ಆಮೇಲೆ ಬಂದ್ರೆ ಬಂದ ನೋಡ್ತಾರೆ ಹೋಗ್ತಾರೆ ಸರ್. ಯಾಕಂದ್ರೆ ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ಹೇಮರಾಜ್ ಅಸ್ಕಿಹಾಳ್, ಜಿಲ್ಲಾಧ್ಯಕ್ಷ ನರಸಿಂಹಲು ಮರ್ಚಟಾಳ್, ಪ್ರಭು ಮರ್ಚಟಾಳ್, ಉರುಕುಂದಿ, ಸಿಯಾ ತಲಾಬ್, ನರಸಿಂಹಲು ಪೋತ್ಗಲ್, ಉರುಕುಂದಪ್ಪ, ಸುಶೀಲ್ ಕುಮಾರ್, ನರಸಿಂಹಲು ಕಟ್ಲನ್ಕೂರ್, ಪ್ರವೀಣ್ ಕುಮಾರ್ ಸೇರಿದಂತೆ ಅನೇಕರು ಇದ್ದರು. ವಿಮಾನ ನಿಲ್ದಾಣಕ್ಕೆ ಭೂ ಸ್ವಾಧೀನವಾಗಿರುವ ಭೂ ಸಂತ್ರಸ್ತರಿಗೆ ಏಗ್ನೂರು ಹಾಗೂ ದಂಡ್ ಗ್ರಾಮದಲ್ಲಿ ಮನೆ ಕಳೆದುಕೊಂಡವರಿಗೆ ಸೂಕ್ತ ಪರಿಹಾರ, ನಿವೇಶನ ಮತ್ತು ವಿಮಾನ ನಿಲ್ದಾಣದಲ್ಲಿ ಸ್ಥಳೀಯರಿಗೆ ಉದ್ಯೋಗ ಕಲ್ಪಿಸಿಕೊಡಬೇಕೆಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಸಲ್ಲಿಸಿದರು. ವಿಮಾನ ನಿಲ್ದಾಣಕ್ಕೆ ಭೂ ಸ್ವಾಧೀನವಾಗಿರುವ ಭೂ ಸಂತ್ರಸ್ತರಿಗೆ ಏಗ್ನೂರು ಹಾಗೂ ದಂಡು ಗ್ರಾಮದಲ್ಲಿ ಮನೆ ಕಳೆದುಕೊಂಡವರಿಗೆ ಸೂಕ್ತ ಪರಿಹಾರ, ನಿವೇಶನ ಮತ್ತು ವಿಮಾನ ನಿಲ್ದಾಣದಲ್ಲಿ ಸ್ಥಳೀಯರಿಗೆ ಉದ್ಯೋಗ ಕಲ್ಪಿಸಿಕೊಡಬೇಕು ಎಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನಾ ಸಮಿತಿ ವತಿಯಿಂದ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಸಲ್ಲಿಸಿದರು. ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದ ವಿಮಾನ ನಿಲ್ದಾಣದ ಸ್ಥಾಪನೆಗಾಗಿ ಏಗ್ನೂರು ಮತ್ತು ದಂಡ ಗ್ರಾಮದ ನಿವಾಸಿಗಳು ಮನೆ ಮತ್ತು ಜಮೀನುಗಳು ಕಳೆದುಕೊಂಡಿದ್ದಾರೆ. ಸುಮಾರು ವರ್ಷಗಳಿಂದ ವಾಸ ಮಾಡುತ್ತಿದ್ದ ಮನೆಗಳು ಕಳೆದುಕೊಂಡಿದ್ದು ಸಂತ್ರಸ್ತರಿಗೆ ಮನೆ ನಿರ್ಮಿಸಿಕೊಡಬೇಕು, ಪರಿಹಾರ ನೀಡಬೇಕೆಂದು ಮನವಿ ಮಾಡಿದರು. ಮನೆಗಳು ಕಳೆದುಕೊಂಡ ಭೂ ಸಂತ್ರಸ್ತರಿಗೆ ನಿವೇಶನ ನೀಡಿ ಮನೆ ನಿರ್ಮಿಸಿಕೊಡಬೇಕು, ಸೂಕ್ತ ಪರಿಹಾರ ನೀಡಬೇಕು, ವಿಮಾನ ನಿಲ್ದಾಣದಲ್ಲಿ ಸ್ಥಳೀಯರಿಗೆ ಉದ್ಯೋಗಾವಕಾಶ ಕಲ್ಪಿಸಿಕೊಡಬೇಕೆಂದು ಒತ್ತಾಯಿಸಿದರು.
ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕದ ಅಧ್ಯಕ್ಷ ಬಿ ಸುಧಾನಂದ್, ಜಿಲ್ಲಾ ಕಾರ್ಯದರ್ಶಿ ರಂಗಪ್ಪ ಹಸ್ಕಿಯಾಳ್, ಪರಮೇಶ್ ಯರಮರಸ್, ಆನಂದ್ ಹೇಗ್ನೂರ್, ತಿಮ್ಮಪ್ಪ ಕಡಗೋಳು, ಮಾರುತಿ ದೊಡ್ಮನಿ, ರಮೇಶ್ ಸೇರಿದಂತೆ ಅನೇಕರಿದ್ದರು. ದಿನಾಂಕ 25ರಂದು ರಾಯಲ್ ಕಾನ್ಕಾರ್ಡ್ ಶಾಲೆ ಮತ್ತು ಈರೋ ಕಿಡ್ಸ್ ಪ್ರೀ ಸ್ಕೂಲ್ ಶಾಲೆಯಲ್ಲಿ ಆರೋಗ್ಯ ಮತ್ತು ಕ್ರೀಡಾ ದಿನಾಚರಣೆಯನ್ನು ಆಚರಿಸಲಾಯಿತು. ದಿನಾಂಕ 25/1/2025ರಂದು ರಾಯಲ್ ಕಾನ್ಕಾರ್ಡ್ ಮತ್ತು ಯೂರೋ ಕಿಡ್ಸ್ ಪ್ರೀ ಸ್ಕೂಲ್ ಶಾಲೆಯಲ್ಲಿ ಕ್ರೀಡಾ ದಿನಾಚರಣೆ ಪ್ರಯುಕ್ತ ಆರೋಗ್ಯವನ್ನು ಸಂಪದ್ಭರಿತ ದಿನವನ್ನಾಗಿ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳಾದ ಡಾಕ್ಟರ್ ವಿಠಲ್ ಉದ್ಗಟ್ಟಿ, ಚೇರ್ಮನ್ ರಾದ ಎರೆನಾ ಇಟೇಕರ್ ಗ್ರೂಪ್ನ ಡಾಕ್ಟರ್ ಸಾರಿಕಾ ಇಟೇಕರ್, ಕಾರ್ಯದರ್ಶಿ ರೋಹಿತ್ ಇಟೇಕರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಕ್ಕಳಿಗೆ ವಿವಿಧ ಕ್ರೀಡೆಗಳನ್ನು ಏರ್ಪಡಿಸಿ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಿಕ್ಷಕರು, ಶಿಕ್ಷಕಿಯರು, ಸಿಬ್ಬಂದಿ ವರ್ಗ, ಪಾಲಕರು, ಮಕ್ಕಳು ಭಾಗವಹಿಸಿದ್ದರು. Practiced in the school during the school time. Let your fathers and mothers, mama, papa, if any grandparents have joined the event, let all of them have a look at what you have done in the school. Thank you, parents. It looks, it feels, I think you are feeling young from within. You live your childhood now. Your children are going to showcase what they have done. And let us believe in fitness and health as a common factor in the school and strive for it. Thank you to all who have been here, a part of this event, and let us all celebrate Health is Wealth Day, Fitness Time, Fitness Day, and have a look at what the children have done. Teachers,
ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲಾಡಳಿತದಿಂದ ಸಂಭ್ರಮದ ಗಣರಾಜ್ಯೋತ್ಸವ. ಪರಸ್ಪರ ಪ್ರೀತಿ ಗೌರವದಿಂದ ಮಾತ್ರ ಭವ್ಯ ಭಾರತ ನಿರ್ಮಾಣ ಸಾಧ್ಯ. ಸಚಿವ ಶರಣಪ್ರಕಾಶ್ ಪಾಟೀಲ್. ಮಹಾನಗರ ಪಾಲಿಕೆ 200 ಕೋಟಿ ಅನುದಾನ ನೀಡಲು ಸಿಎಂಗೆ ಒತ್ತಾಯ. ಸಚಿವ ಶರಣಪ್ರಕಾಶ್ ಪಾಟೀಲ್. ಕಲ್ಯಾಣ ಕರ್ನಾಟಕ ಸಮಸ್ಯೆಗಳ ಪರಿಹಾರಕ್ಕೆ ಪಟ್ಟು. ಸಚಿವರು ಹೋರಾಟಗಾರರ ಮಧ್ಯೆ ವಾಗ್ವಾದ. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಬಗ್ಗೆ ಕಾನೂನು ಸಂಶಯವಿದ್ದಲ್ಲಿ ಪೊಲೀಸರಿಗೆ ಮಾಹಿತಿ ನೀಡಿ. ಸಚಿವ ಶರಣಪ್ರಕಾಶ್ ಪಾಟೀಲ್. ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅಂಗಾಂಗ ದಾನ ಮಾಡಿದ ಕುಟುಂಬದ ಸದಸ್ಯರಿಗೆ ಸನ್ಮಾನಿಸಿ ಗೌರವಿಸಿದರು. ವಿವಿಧೆಡೆ ಸಂಭ್ರಮದ ಗಣರಾಜ್ಯೋತ್ಸವ ಧ್ವಜಾರೋಹಣ. ಕೋಲ್ಮಿಂಚು ಹೈಕು ಸಂಕಲನ ಲೋಕಾರ್ಪಣೆ. ಶ್ರಮಾಧ್ಯಯನ ಧ್ಯಾನದಿಂದ ಕಾವ್ಯ ಒಲಿಯಲಿದೆ. ಸಿದ್ದಲಿಂಗಪ್ಪ. ಕೋಟೆ ಕಂದಕ ರಾಜ್ ಕಾಲುವೆ ಒತ್ತುವರಿ ತೆರವಿಗೆ ಒತ್ತಾಯಿಸಿ ಸಚಿವರಿಗೆ ಮನವಿ. ವಿಮಾನ ನಿಲ್ದಾಣ ಭೂ ಸಂತ್ರಸ್ತರಿಗೆ ಸೂಕ್ತ ಪರಿಹಾರ. ನಿವೇಶನ ಸ್ಥಳೀಯರಿಗೆ ಉದ್ಯೋಗ ನೀಡಲು ಒತ್ತಾಯ. ಮತ್ತು ರಾಯಲ್ ಕಾನ್ಕಾರ್ಡ್ ಮತ್ತು ಯೂರೋ ಕಿಡ್ಸ್ ಪ್ರೀ ಸ್ಕೂಲ್ ಶಾಲೆಯಲ್ಲಿ ಕ್ರೀಡಾ ದಿನಾಚರಣೆ ಆಚರಿಸಲಾಯಿತು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೇಮರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ಇಂದು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾ ತಲಾಬ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, SAK ಕನ್ವೆನ್ಷನ್ ಹಾಲ್. ಬುಕ್ ನೌ, ಫ್ಲಾಟ್ 50% discount. Save of the season with luxury rooms, faculty, fully centralized AC halls, wide parking areas, facilities. Visit SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ.